ಎಲ್ಲರಿಗೂ ನಮಸ್ಕಾರ. ತ್ರಿಪುರಾಂತಕ ಶಿವಾಚಾರ್ಯರು, ತ್ರಿಪುರಾಂತಕ ಜಂಗಮ ಮಠ, ಗುರುಸ್ಥಳ ಧರ್ಮಪೀಠ, ಗುರುಸ್ಥಳ ನಿರಂಜನ ಶೂನ್ಯಪೀಠ, ಸನಾತನ ಶಿವಗಣಗಳ ಪರಂಪರೆಯ ವೀರಶೈವ ಧರ್ಮದ ಸಂಶೋಧನಾ ಅಧ್ಯಯನ ಕೇಂದ್ರ, ಶಿವಾಚಾರ್ಯರ ತರಬೇತಿ ಕೇಂದ್ರ, ವೀರಶೈವ ಸಂಸ್ಕೃತಿಯ ಪ್ರಸಾರ ಕೇಂದ್ರ, ಹೀಗೆ ಹಲವಾರು ಹೆಸರುಗಳಿಂದ ಕರೆಸಿಕೊಳ್ಳತಕ್ಕಂಥ ಈ ನಮ್ಮ ಧರ್ಮಪೀಠದಿಂದ ಇವತ್ತಿನ ಧರ್ಮ ಪ್ರವಚನವನ್ನು ಆರಂಭ ಮಾಡೋಣ. ಎಲ್ಲರೂ ಕೂಡ ಇದರ ಸಾರ್ಥಕತೆಯನ್ನು ಪಡೆದುಕೊಳ್ಳಿ, ಇತಿಹಾಸವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಅಂತಕ್ಕಂಥ ವಿಷಯವನ್ನು ಹೇಳ್ತಾ ಈಗ ಪ್ರಾರಂಭ ಮಾಡೋಣ. ಈಗ ನಮ್ಮ ಭಾರತದಲ್ಲಿ ಶೈವ ಧರ್ಮವೇ ಪ್ರಧಾನವಾದ್ದು ಅಂತೇಳಿ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಅದರಲ್ಲಿ ಎರಡು ಮಾತಿಲ್ಲ. ಯಾವುದೇ ಸಂಶೋಧಕರಾಗಿರ್ಬೋದು, ಯಾವುದೇ ಮಠಾಧಿಪತಿಗಳಾಗಿರ್ಬೋದು, ಅಥವಾ ಹೊರದೇಶದವರ ಆಗಿರ್ಬೋದು, ಯಾವುದೇ ಹೊರದೇಶದಿಂದ ಬಂದಂಥ ಅಧ್ಯಯನಕಾರರಾಗಿರ್ಬೋದು, ಯಾರೇ ಆಗಿರ್ಬೋದು, ಒಟ್ಟಾರೆಯಾಗಿ ಶೈವ ಧರ್ಮ ಬಹಳ ಅನಾದಿ ಕಾಲದ್ದು ಅಂಥೇಳಿ, ಸನಾತನವಾದ್ದು ಅಂತೇಳಿ ಎಲ್ಲರಿಗೂ ಗೊತ್ತಿದೆ. ಆ ಶೈವ ಧರ್ಮ ಹುಟ್ಟಿದ್ದು ಹಿಮಾಲಯದಲ್ಲಿ ಅಂತಕ್ಕಂಥದ್ದು ಕೂಡ ಎಲ್ಲರಿಗೂ ಗೊತ್ತಿದೆ. ಅದರಿಂದ ನಾವು ಇವತ್ತು ಕೈಲಾಸವನ್ನು ಬಹಳ ಮೂಲಸ್ಥಾನ ಅಂತ ನಾವು ಎಲ್ಲರೂ ಕೂಡ ಕರಿತಾ ಇದ್ದೀವಿ ಪೂಜ್ಯ ಭಾವನೆಯಿಂದ. ಆ ಕೈಲಾಸ ಪರ್ವತವೇ ಒಂದು ಲಿಂಗ, ಹಿಮಾಲಯ ಪರ್ವತವೇ ಒಂದು ಲಿಂಗ ಅಂತ ನಾವಿವತ್ತು ಅದನ್ನು ಕರಿತಾ ಇದ್ದೇವೆ. ಅಲ್ಲಿ ಕೈಲಾಸ ಮಾನಸ ಸರೋವರದ ಯಾತ್ರೆಗೆ ಹೋಗ್ತಾ ಇದ್ದೇವೆ. ಹಿಂದೆ ಶಿವ ಅಲ್ಲಿ ವಾಸ ಮಾಡ್ತಾ ಇದ್ದ, ಶಿವ ಜನಾಂಗ ಅಲ್ಲಿ ವಾಸವಾಗಿತ್ತು ಅಂತಕ್ಕಂಥದ್ದು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ವಿಷಯ. ಹೀಗಿರುವಾಗ ಅಲ್ಲಿಂದ ಹುಟ್ಟಿದಂಥ ಶೈವ ಪರಂಪರೆ ಹಲವಾರು ಕವಲುಗಳನ್ನು ಒಡೆದು ಶೈವದಲ್ಲಿ ಪಾಶುಪತ, ಲಕುಲಿಶ, ಕಾಳಾಮುಖ, ಅಘೋರ, ನಾಥ, ನಾಗ, ಬೇರೆ ಬೇರೆ ಆರೂಢ, ಅವಧೂತ, ಭೈರವ, ಬೋಡ ಸಿದ್ಧರು, ಜೈನ ಸಿದ್ಧರು, ಬೌದ್ಧ ಸಿದ್ಧರು, ಗೋರಂಟಿ ಸಿದ್ಧರು, ರಸಸಿದ್ಧರು, ಹೀಗೆ ಎರಡಲ್ಲ ಸಾಕಷ್ಟು ಕವಲುಗಳನ್ನು ಒಡೆದು ಶೈವ ಧರ್ಮ ಇವತ್ತು ಈ ಮಟ್ಟಕ್ಕೆ ಬಂದು ವೀರಶೈವ ಧರ್ಮವಾಗಿ ನಿಂತಿದೆ. ಅದರ ಉದ್ದೇಶ ಲಿಂಗಧಾರಣೆ. ಅದು ಶೈವವಾಗಿರಲಿ, ವೀರಶೈವವಾಗಿರಲಿ, ಮಾಹೇಶ್ವರವಾಗಿರಲಿ, ಲಿಂಗವಂತವಾಗಿರಲಿ, ಲಿಂಗಿಯಾಗಿರಲಿ, ಲಿಂಗಾಯತವಾಗಿರಲಿ, ಲಿಂಗ ಸ್ವಾಯತ ಸನ್ನಿಹಿತ ಯಾವುದೇ ಆಗಿರಲಿ, ಒಟ್ಟಾರೆಯಾಗಿ ಅದರ ತಿರುಳು ಲಿಂಗ. ಲಿಂಗವನ್ನು ಧರಿಸಿದರೆ ಮುಗಿದೋಯ್ತು, ಲಿಂಗವನ್ನು ಪೂಜೆ ಮಾಡಿದರೆ ಮುಗಿದೋಯ್ತು. ಇದನ್ನು ದೊಡ್ಡ ಐರಾಣ ಮಾಡಿ, ಐರಾವತ ಮಾಡಿ, ಶೈವ ಬೇರೆ, ವೀರಶೈವ ಬೇರೆ, ಲಿಂಗಾಯತ ಬೇರೆ ಅಂತಕ್ಕಂಥ ಎಷ್ಟೇ ಯಾರೇ ಎಳೆದಾಡಿದರೂ ಕೂಡ ಅದು ರಾಜಕೀಯ ಪ್ರೇರಿತವಾಗುತ್ತೆ ವಿನಃ ಮತ್ತೆ ಯಾವುದೇ ಅಲ್ಲಿ ಸದುದ್ದೇಶ ಇಲ್ಲ. ಆಕಾಶ ನೋಡಲಿಕ್ಕೆ ನುಗ್ಗ್ಲಾಕೆ, ಇದು ಪದೇ ಪದೇ ಹೇಳ್ತಕ್ಕಂಥ ಮಾತಿದು. ಯಾಕಂದರೆ ಆಕಾಶ ಸದೃಶವಾಗಿ ದೈವ ನಮಗಿದೆ. ಪಂಚಭೂತಗಳೇ ನಮಗೆ ದೇವರು. ಪಂಚಭೂತಗಳು ಬಿಟ್ಟು ಮತ್ತೆ ಯಾವ ದೇವರು ಇಲ್ಲ. ಯಾರು ಏನೇ ಹೇಳ್ಬೋದು, ಯಾವ ವಚನದಲ್ಲಿ ಏನೇ ಬರೆದಿರ್ಬೋದು, ಬತ್ತುವ ಜಲವ, ಒಣಗುವ ಮರವ, ಏನು ಬೇಕಾದ್ರೂ ಹೇಳ್ಬೋದು. ಕ್ಷೇತ್ರ ಸುತ್ತಕ್ಕೆ ಹೋಗ್ಬೇಡ್ರಿ, ಅದು ಮಾಡಬೇಡ್ರಿ, ಇದು ಮಾಡಬೇಡ್ರಿ, ಆ ಶರಣರು ಅಲ್ಲಿ ಹೇಳಿದರೆ ಇಲ್ಲಿ ಹೇಳಿದರೆ, ಏನೇ ಹೇಳಿದರೂ ಕೂಡ ಶರಣರಿಗಿಂತ 10,000 ವರ್ಷ ಮೊದಲೇ ಬಂದಿರತಕ್ಕಂಥ ಸಂಪ್ರದಾಯ ಇದು. ಯಾರೇ ಅಳ್ಸಕ್ಕೆ ಹೋದ್ರು ಅಳ್ಸೋಕ್ಕಾಗಲ್ಲ. ಬಹಳ ಜನ ಅಳ್ಸಕ್ಕೆ ಹೋದರೆಲ್ಲ ಹೋದರು, ನಿರ್ನಾಮ ಹೋಗೋದ್ರು. ಈಗಲೂ ಕೂಡ ಯಾರ್ಯಾರು ಮಾಡ್ತಾ ಇದ್ದಾರೆ ಅವ್ರು ಹೋಗ್ತಾರೆ, ನಮಗೆ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ಅಪ್ಪನನ್ನು ಮಗನ ಮಾಡೋಕ್ಕೆ ಹೋಗೋದು, ಅಜ್ಜನನ್ನು ಕಿರಿಯನ ಕಾಣೋದು, ಹಿರಿಯರನ್ನು ಕಿರಿಯರ ಕಾಣೋದು, ಹಿರೇಮಠಗಳನ್ನು ಕಿರಿಮಠಗಳು ಅಂತ ಕರೆಯೋದು, ಇವೆಲ್ಲ ಎಷ್ಟರ ಮಟ್ಟಿಗೆ ಸರಿ? ಈಗಿನ ಕಾಲದಲ್ಲಿ ಬರೀ ಇದೇ ಕೆಲಸ ನಡೀತಾ ಇದೆ. ಎಲ್ಲ ಈಗ ಜಾತಿ ಮಠಗಳು ಆಗಿದ್ದು ನಿಜ, ಆಗೋಯ್ತು. ಏನೇ ಯಾವ್ಯಾವುದೋ ಕಾರಣಕ್ಕೋಸ್ಕರ ಎಲ್ಲರೂ ಬೆಳಿಬೇಕು, ಸಮಾಜದಲ್ಲಿ ಎಲ್ಲರೂ ಪ್ರಾತಿನಿಧ್ಯ ಸಿಗಬೇಕು, ರಾಜಕೀಯಕ್ಕೆ ಅನ್ನೋದು ಒಂದು ದೃಷ್ಟಿ. ಆದರೆ ಇನ್ನೊಂದು ದೃಷ್ಟಿ, ಅದಕ್ಕೆ ಸಂಘಟನೆಗೋಸ್ಕರ ಸುಲಭವಾಗಿ ಸಂಘಟನೆ ಮಾಡೋಕ್ಕೆ ಯಾರ ಕೈಲೂ ಆಗಲಿಲ್ಲ. ಯಾವುದೇ ಜಾತಿಯವರು ಕೂಡ ಸುಲಭವಾಗಿ ಸಂಘಟನೆ ಮಾಡೋಕ್ಕೆ ಮನೆಗೆ ಹೋಗಿ ಸಾಧ್ಯವಾಗಲಿಲ್ಲ. ಅದಕ್ಕೋಸ್ಕರ ಏನು ಮಾಡಿದರು, ಈ ಒಂದು ದಾರಿ ಹುಡುಕೊಂಡ್ರು. ಎಲ್ಲರೂ ಕೂಡ ತಮ್ಮ ಜಾತಿ ಮಠ ಮಾಡಿಕೊಂಡು ಅಲ್ಲೊಂದು ಯಾವುದೋ ಒಂದು ಸ್ವಾಮಿ ಮಾಡಿ, ಅದಕ್ಕೊಂದು ಕಾವಿ ಹಾಕಿ, ಅದಕ್ಕೊಂದಷ್ಟು ದುಡ್ಡು ಎತ್ತಿ ಏನೋ ಮಾಡಿ, ಜಮೀನು ಬಿಟ್ಟು ಏನೇನೋ ಮಾಡಿದರು.
ಅದು ಬೇರೆ ಕತೆ. ಇವೆಲ್ಲ ವಾಸ್ತವವಾಗಿ ನೈಜವಾಗಿ ಕಣ್ಣಿಗೆ ಕಟ್ಟಿದಂತೆ ಪ್ರತಿಯೊಬ್ಬರಿಗೂ ಸಣ್ಣ ಮಕ್ಕಳಿಗೂ ಗೊತ್ತಾಗ್ತಕ್ಕಂಥ ವಿಷಯ. ಮಾಡ್ಕೊಳ್ಳಿ, ಯಾರು ಬೇಡ ಅಂತ ಹೇಳೋದಿಲ್ಲ. ಅವ್ರವ್ರ ಜಾತಿ, ಇದು ಅವ್ರವ್ರ ಅಭಿಮಾನ ಇದ್ದಿದ್ದೇ. ಯಾವ ಕಾಲಕ್ಕೂ ಜಾತಿ ಅಭಿಮಾನ, ಧರ್ಮದ ಅಭಿಮಾನ, ಮತದ ಅಭಿಮಾನವನ್ನು ಯಾರೂ ಕೂಡ ತೆಗೀಲಿಕ್ಕೆ ಸಾಧ್ಯವಾಗಲ್ಲ. ಅದು ಬಹಳ ನೈಜವಾಗಿರ್ತಕ್ಕಂಥ ವಾಸ್ತವ ಸಂಗತಿ. ಮಾನವ ಸಹಜವಾಗಿರ್ತಕ್ಕಂಥ ಬಯಕೆಗಳು ಆ ಅಭಿಮಾನದೊಡನೆ ಬೆರೆತಿರೋದ್ರಿಂದ ಪಾಪ ಅವರವರ ಸಂಪ್ರದಾಯಕ್ಕೆ ನಾವು ಅಡ್ಡಿ ಬರಬಾರದು. ಮಾಡಿಕೊಳ್ಳಿ. ಆದರೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಸುಮ್ಮನೆ ಸನಾತನ ಧರ್ಮವನ್ನು ಜರಿಯುವುದು, ಯಾವುದೋ ವೈದಿಕತೆಯ ನೆಪದಲ್ಲಿ ವೀರಶೈವ ಜಂಗಮರನ್ನು ಅಲ್ಲಗಳೆಯುವುದು, ಅವರ ಇತಿಹಾಸವನ್ನು ತಿರುಚುವುದು, ಮೊಟಕುಗೊಳಿಸುವುದು, ಕತ್ತರಿಸುವುದು, ತುಂಡರಿಸುವುದು. ಅವರಿರಲಿಲ್ಲ, ಇವರಿರಲಿಲ್ಲ, ಅವರು ಆಂಧ್ರದಿಂದ ಬಂದರು, ಇವರು ಇಂಥ ಕಡೆಯಿಂದ ಬಂದರು. ಇದೆಲ್ಲ ಎಂಥ ಕಪಟ ನಾಟಕಗಳು ಅಂತಂದರೆ, ಇದು ಎಂಥ ಮದ್ದು ಔಷಧಿ ಕೊಟ್ಟರು ಇದಕ್ಕೆ ಹುಷಾರು ಮಾಡೋಕ್ಕೆ ಸಾಧ್ಯವಿಲ್ಲ. ಇಂಥ ಒಂದು ಮನೋರೋಗಗಳನ್ನು ಹಿಂದಿನ ಒಂದಿಬ್ಬರು ಸಂಶೋಧಕರು ಹಚ್ಚೋಗಿದ್ದಾರೆ. ಆದರೆ ನಾನು ಅವ್ರ ಒಡನಾಟದಲ್ಲೇ ಇದ್ದಂಥ ಸುದೀರ್ಘ ಕಾಲ ಅವರ ಜೊತೆ ಇದ್ದಿದ್ದರಿಂದ ಅವರ ಎಲ್ಲ ಒಳ ಹೊರಗುಗಳನ್ನು ಬಲ್ಲವನಾದ್ದರಿಂದ ನಾನು ಬಹಳ ಖಂಡತುಂಡವಾಗಿ ಅವುಗಳನ್ನು ಖಂಡಿಸ್ತೇನೆ. ಇದರಲ್ಲಿ ಎರಡು ಮಾತಿಲ್ಲ. ಯಾಕಂತಂದ್ರೆ ನಾನು ಬಹಳ ಹತ್ತಿರದಿಂದ ಸನಿಹದಿಂದ ನೋಡಿದ್ದೆ, ಅವರ ಸಂಪರ್ಕದಲ್ಲಿದ್ದೆ. ಈಗಿನ ಎಲ್ಲ ಬಹುತೇಕ ಸಂಶೋಧಕರೊಡನೆ ನಾನು ಒಡನಾಟ ಇಟ್ಟುಕೊಂಡಿದ್ದೆ. ಎಲ್ಲ ಧರ್ಮದ ಒಳ ಹೊರಗುಗಳನ್ನು ಬಲ್ಲೆ, ಓದಿದೆ, ಅಧ್ಯಯನ ಮಾಡಿದೆ. ಅದಕ್ಕೆ ಸಂಬಂಧಪಟ್ಟ ಗ್ರಂಥಗಳು ಇದ್ದಾವೆ. ಮತ್ತು ನಮಗಂತೂ ವೀರಶೈವ ಜಂಗಮರಿಗೆ ಯಾವುದೇ ರೀತಿಯಾಗಿರತಕ್ಕಂಥ ಯಾವುದೇ ಗ್ರಂಥಗಳ ಆಧಾರ ನಮಗೆ ಬೇಕಿಲ್ಲ. ನಮಗೆ ಭೌತಿಕ ಆಧಾರವೇ ಸಾಕು. ಯಾರೇನೇ ಹೇಳಿದರೂ ಕೂಡ ನಮ್ಮನ್ನವರು ಅಲ್ಲಗಳೆಯಲಿಕ್ಕೆ, ಈನುಗಳೆಯಲಿಕ್ಕೆ, ಮೂಗು ಮುರಿಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ನಮ್ಮದು ಅಂಥ ಭದ್ರ ಬುನಾದಿ ಇರತಕ್ಕಂಥ ಅನಾದಿ ಕಾಲದ ಧಾರ್ಮಿಕ ಗುರು ಸಂಪ್ರದಾಯ, ಗುರುಸ್ಥಳ ಸಂಪ್ರದಾಯ. ಯಾವುದೇ ಸ್ಥಳ ಕುಲಗಳು ನಮಗೆ ಅನ್ವಯವಾಗುವುದಿಲ್ಲ. ಈಗಿನ ಶರಣ ಸ್ಥಳಗಳಿರ್ತಕ್ಕಂಥ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅಂತಕ್ಕಂಥ ಸ್ಥಳಗಳು ನಮ್ಮ ಹಿರಿಯ ಪೂರ್ವಜರು, ಪೂರ್ವಾಚಾರ್ಯರು, ಶಿವಾಚಾರ್ಯರು ಸಾಕಷ್ಟು ಸ್ಥಳಗಳು ಅವಾಗಲೇ ಇತ್ತು. ಯಾರು ಯಾವುದರಲ್ಲಿ ನಿರತನಾಗ್ತಾನೋ ಅದೇ ಅವನ ಸ್ಥಳಗಳ ಬಗ್ಗೆ ನಮಗೆ ಬಹಳ ಒಳ್ಳೆಯ ಮಾಹಿತಿ ಇದೆ. ಯಾರಿಂದಲೂ ಅದನ್ನು ಕಲಿಬೇಕಾದ್ದಿಲ್ಲ. ಈಗಿನ ಯಾವುದೇ ಸ್ವಾಮಿಗಳಿಂದ ನಾವು ಕಲಿಬೇಕಾದಂಥ ಅವಶ್ಯಕತೆ ನಮಗಿಲ್ಲ. ಹಾಗೆ ಏನಿತ್ತು, ಭಕ್ತ ಸ್ಥಳ, ಬಸವ ಪೂರ್ವದ ಸ್ಥಳಗಳು ಹೇಳ್ತೀನಿ ನೋಡಿ. ಭಕ್ತ, ಗುರು, ಲಿಂಗ, ಜಂಗಮ, ಶರಣ ಐಕ್ಯ ಆಗಲೂ ಇತ್ತು. ಶರಣ ಐಕ್ಯನೂ ಕೂಡ ಇತ್ತು. ಇದು ಬಸವ ಪೂರ್ವದ ಸ್ಥಳ. ಇದರ ಬಗ್ಗೆ ಗ್ರಂಥಗಳಲ್ಲೂ ಇದೆ. ನಾವು ಭೌತಿಕವಾಗಿ ನಮ್ಮ ಹಿರೇಮಠದ ಮನೆತನಗಳಲ್ಲಿ ನೀವು ಯಾರು ಅಂತ ಕೇಳಿದರೆ, ನೀವು ಹೊರಗಿನ ಜನಗಳು ಬಂದು ನೀವು ಲಿಂಗಾಯತರು, ಐನರು ಅಂತ ಕರೆಯರು. ಸಾಮಾನ್ಯ ಜನಗಳು ಈಗಲೂ ಕೂಡ ಐನರನ್ನು ಸೇರಿಸಿ ಲಿಂಗಾಯತರು ಅಂತ ಕರೀತಾರೆ. ಆದರೆ ಜಂಗಮರು ಯಾವುದೇ ಕಾರಣಕ್ಕೂ ಲಿಂಗಾಯತರಲ್ಲ. ಲಿಂಗಾಯತ ಅಂದರೆ ಏನು ಅಂದರೆ, ಈಗ ಹೊಸದಾಗಿ ಯಾರಾದರೂ ಬಂದು ಲಿಂಗವನ್ನು ಧರಿಸಿಕೊಂಡು ಲಿಂಗದ ಆಯತದಲ್ಲಿ ನಡೀತೀನಿ, ನಾನು ಕೂಡ ಲಿಂಗಧಾರಿ ಆಗ್ತೀನಿ, ವೀರಶೈವ ಆಚಾರಗಳನ್ನು ಮಾಡ್ತೀನಿ ಅಂತ ಬಂದಾಗ ಅವನು ಲಿಂಗಾಯತನಾಗ್ತಾನೆ. ನಾವು ಇದನ್ನು ಬಹಳ ಸರಳವಾಗಿ ಇದನ್ನು ಅರ್ಥ ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಗ್ರಂಥಗಳ ಆಧಾರ, ಯಾವುದೇ ರೀತಿಯಾಗಿರ್ತಕ್ಕಂಥ ಮುಂದಿನಿಂದ ಉಣ್ತಕ್ಕಂಥದ್ದನ್ನು ಹಿಂದಿನಿಂದ ಉಣ್ತಕ್ಕಂಥ ಗೋಜು ಇದಕ್ಕಿಲ್ಲ. ಈಗ ಯಾರೇ ಬರಲಿ, ಲಿಂಗದ ಆಯತದೊಳಗೆ ಕರ್ಕೊಂತೀವಿ, ಲಿಂಗಧಾರಣೆ ಮಾಡ್ತೀವಿ. ಶಿವನ ಪೂಜೆ ಮಾಡೋಕ್ಕೆ ಯಾರದೇನು ಅಡ್ಡಿ ಇಲ್ಲ, ಯಾರ ಅಪ್ಪಣೆ ಬೇಕಾಗಿಲ್ಲ. ಈಗ ಹೇಗೆ ಬಂದವರಿಗೆಲ್ಲ ಮಠದಲ್ಲಿ ಅವನು ಮಾಂಸ ತಿಂದಿರ್ತಾನೋ, ಇನ್ಯಾವ ಜಾತಿಯವನಾಗಿರ್ತಾನೋ, ಅವನಿಗೆ ಯಾವುದು ಲಿಂಗದ ಬಗ್ಗೆನೇ ಏನು ಗೊತ್ತಿರಲ್ಲ ಅಂತನಿಗೆ ಯಾವುದೋ ತಮ್ಮ ಆಸೆ ಆಕಾಂಕ್ಷೆಗೋಸ್ಕರ ಲಿಂಗ ಕಟ್ತಾರಲ್ಲ, ಹಂಗಲ್ಲ. ಅದಕ್ಕೂ ಕೂಡ ಒಂದು ಇತಿಮಿತಿ ಇದೆ. ಅದಕ್ಕೆಲ್ಲ ಧಾರ್ಮಿಕ ಕಾನೂನು ಕಟ್ಟಲೆ ಇದ್ದಾವೆ. ನಾನು ಹೇಳಿದೆ ಮೊನ್ನೆ, ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿಯನ್ನು ನಿಮ್ಗೆ ಹೇಳಿದೆ. ಏನು ಹೇಳಿದೆ? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ 4 ಜನಗಳು ಕೂಡ ವೀರಶೈವದಿಂದ ಹೊರಗು. ತಿಳ್ಕೊಳ್ಳಿ ಚೆನ್ನಾಗಿ. ಸುಮ್ಮನೆ ಮಾತಾಡೋಕೆ ಹೋಗ್ಬೇಡಿ. ಸುಮ್ಮನೆ ಯಾವುದೋ ಮಠದ ಸುದ್ದಿ, ಯಾವುದೋ ಇನ್ನೊಂದು ಏನೋ ಅದ್ರಾಗ ಹಾಕಿದ್ರು, ನಮ್ಮ ಮಠನೇ ಹೆಚ್ಚು, ಇತರರು ಕೀಳು ಅಂತಕ್ಕಂಥದ್ದಲ್ಲ. ಇಲ್ಲಿ ನಿಜವಾದ ವಿಷಯ ಮೊದಲು ತಿಳ್ಕೊಳ್ಳಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರು ವೀರಶೈವದಿಂದ ಹೊರಗು. ವೀರಶೈವ ಇದು ಅತಿ ವರ್ಣಾಶ್ರಮಿ ಧರ್ಮ. ವರ್ಣಾಶ್ರಮಕ್ಕೆ ಇದು ಒಳಪಡೋದಿಲ್ಲ. ಭಾಳ ಚೆನ್ನಾಗಿ ತಿಳ್ಕೊಳ್ಳಿ. ಇದನ್ನು ಎಲ್ಲ ಗ್ರಂಥದಲ್ಲೂ ಬರೆದಿದ್ದಾರೆ. ಪದೇ ಅನುಮಾನಕ್ಕೆ ಒಳಗಾಗಬೇಡಿ. ಬ್ರಾಹ್ಮಣನು ಕೂಡ ಇಲ್ಲಿ ಬಂದು ಲಿಂಗಧಾರಣೆ ಮಾಡ್ಕೊಂಡಿದ್ದಾನೆ. ಅದಕ್ಕೆಲ್ಲ ಉದಾಹರಣೆಗಳು ನಿಮಗೆ ಗೊತ್ತಿದ್ದಾವೆ. ಯಾರ್ಯಾರು ಬ್ರಾಹ್ಮಣರು ಇಲ್ಲಿ ಬಂದು ಲಿಂಗ ಕಟ್ಕೊಂಡ್ರು ನಿಮಗೆ ಚೆನ್ನಾಗಿ ಗೊತ್ತು. ಅಷ್ಟು ಸಾಕು. ನಾವು ಅದಕ್ಕಿಂತ ಮುಂದೆ ಏನು ಹೇಳೋಕ್ಕೆ ಹೋಗೋದಿಲ್ಲ. ಅವರೇ ಕಟ್ಕೊಂಡ್ರು, ಇವರೇ ಕಟ್ಕೊಂಡ್ರು ಅಂತ ಹೇಳೋಕ್ಕೆ ಹೋಗಲ್ಲ. ಅಷ್ಟು ಸಾಕು ನಿಮಗೆ.
ಲಿಂಗ ಕಟ್ಟಿದವ್ರು ಯಾರು ಅನ್ನೋ ಪ್ರಶ್ನೆ ಬರುತ್ತೆ. ಆವಾಗ ಬ್ರಾಹ್ಮಣ ಬಂದು ಲಿಂಗ ಕಟ್ಕೋಬೇಕಾದ್ರೆ ಯಾರು ಕಟ್ಟಿದ್ರು ಅನ್ನೋ ಪ್ರಶ್ನೆ ಬರುತ್ತೆ. ಆವಾಗ ಗುರುಗಳು ಇದ್ದರು, ಎಲ್ಲರೂ ಇದ್ದರು ಅಂತ ನಿಮಗೆ ಗೊತ್ತಾಗುತ್ತೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಪೂರ್ವ ಇತಿಹಾಸಗಳು, ಪಾಶುಪತ, ಕಾಳಮುಖ, ಲಾಕುಳ ಜಂಗಮರಿದ್ದರು ಅನ್ನೋದು, ಅದಕ್ಕಿಂತ ಮುಂಚೆ ಶಿವಗಣಗಳು, ರುದ್ರಗಣಗಳು, ಪ್ರಮಥ ಗಣಗಳಿದ್ದರು, ಮರುತ ಗಣಗಳಿದ್ದರು, ಅಂಥ ಜನಾಂಗ ನಾಗ ಜನಾಂಗ ಇತ್ತು ಅಂತಕ್ಕಂಥದ್ದು ಮತ್ತೆ ಬರುತ್ತದು. ಆದರೆ ನಿಮಗೆ ಬೇಕಾಗಿರತಕ್ಕಂಥದ್ದು ಏನು? ವೀರಶೈವ ಧರ್ಮ ವರ್ಣಾಶ್ರಮದಿಂದ ಹೊರಗು, ವರ್ಣಾಶ್ರಮಕ್ಕೆ ಸಂಬಂಧಪಟ್ಟಿದ್ದಲ್ಲ. ಇದು ಅತಿ ವರ್ಣಾಶ್ರಮಿ ಧರ್ಮ. ಇದು ವೇದಪೂರ್ವ ಕಾಲದ ಧರ್ಮ, ಆಗಮಿಕ ಧರ್ಮ. ಆದ್ದರಿಂದ ಆಚಾರ್ಯರ ಧರ್ಮ, ಆಚಾರ್ಯರಿಂದ ಆಗಮಗಳು, ಋಷಿಗಳಿಂದ, ವೈದಿಕ ಋಷಿಗಳಿಂದ ವೇದಗಳು ಬಂದವು, ಆಚಾರ್ಯರಿಂದ ಆಗಮಗಳು ಬಂದವು. ಆದ್ದರಿಂದ ಆಚಾರ್ಯ ಪರಂಪರೆ ಭಾರತದಲ್ಲಿ ಹಿಮಾಲಯದಷ್ಟೇ ಪುರಾತನವಾದ್ದು, ಸನಾತನವಾದ್ದು ಅಂತಕ್ಕಂಥದ್ದು ಬಹಳ ಸತ್ಯ ದೃಢವಾಗಿರ್ತಕ್ಕಂಥ ವಿಷಯ. ಇದನ್ನು ಎಲ್ಲರೂ ಕೂಡ ಮನನ ಮಾಡಿಕೊಳ್ಬೇಕು. ಇಲ್ಲೇನು ಯಾರಾದರೂ ಸುಮ್ಮನೆ ಇಲ್ಲಿ ಸುಮ್ಮನೆ ನಿಮಗೋಸ್ಕರ ವಿಷಯ ತಿಳಿಸೋಕ್ಕೋಸ್ಕರನೇ ಪ್ರವಚನ ಮಾಡ್ಕೊಂಡು ಕೂತಿದ್ದಾರೆ ಅಂತಂದರೆ ಅದಕ್ಕೊಂದು ಬೆಲೆ ಇರಬೇಕು. ನಿಮ್ಮ ಪಾಡಿಗೆ ನೀವು ಏನೋ ಮಾಡ್ಕೊಂಡು ಏನೂ ಕಲಿಯದಲೇ ಮತ್ತೆ ಅದನ್ನೇ ತಿಳುವಳಿಕೆ ಇಲ್ಲದೆ ಇರತಕ್ಕಂಥ ವಿಷಯಗಳನ್ನು ಆಡೋದು, ಅದನ್ನೇ ಅಪಪ್ರಚಾರ ಮಾಡೋದು, ಈ ಉದ್ದೇಶಕ್ಕೋಸ್ಕರನೇ ನಾನು ಇದನ್ನು ಹೇಳ್ತಾ ಇರೋದು. ನಾನು ಒಂದು ಕಡೆ ಗೃಹಸ್ಥ, ಒಂದು ಕಡೆ ಸಂಶೋಧಕ, ಒಂದು ಕಡೆ ರೈತ, ಒಂದು ಕಡೆ ಎಲ್ಲ ರೀತಿಯ ಸಾಮಾಜಿಕ ಎಲ್ಲ ಒಳಹೊರಗುಗಳನ್ನು ನಾನು ಬಲ್ಲೆ. ಆದ್ದರಿಂದ ನಾನು ಕಾವ್ಯನೂ ಹಾಕಿದ್ದೇನೆ, ಗೃಹಸ್ಥನೂ ಆಗಿದ್ದೇನೆ, ಎಲ್ಲದರಲ್ಲೂ ಇದ್ದೇನೆ. ಆದ್ದರಿಂದ ಇಲ್ಲಿ ಈಗ ಪ್ರತ್ಯೇಕವಾಗಿ ಕಾವ್ಯ ಹಾಕ್ಕೊಂಡು ಮಠಾಧಿಕಾರಿಯಾಗಿ ಮಾಡೋಕ್ಕೆ ಹೋದರೆ ಅದರದೇ ಒಂದು ಲೆಕ್ಕ. ಈಗ ಈ ಲೆಕ್ಕ ಬೇರೆ. ಆದ್ದರಿಂದ ನಿಮಗೆ ಏನು ವಿಷಯ ತಿಳಿಸ್ಬೇಕಷ್ಟೇ. ನಿಮಗೆ ಯಾರು ಬೇಕಾದ್ರೂ ಕಾವ್ಯ ಹಾಕ್ಬೋದು ಅಂತ ಆದಮೇಲೆ ಮತ್ತು ಕಾವ್ಯಗೆ ಅರ್ಹರಾಗಿರ್ತಕ್ಕಂಥ ವೀರಶೈವ ಜಂಗಮರಿಗೆ ಕಾವ್ಯ ಹಾಕಲಿಕ್ಕೆ ಯಾರದೇನು ಅಡ್ಡಿ? ಬಹಳ ಸಲೀಸಾಗಿ ಹಾಕ್ಬೋದು ಕಾವ್ಯ, ಇನ್ನೊಬ್ರಿಗೂ ನಾವು ಹಾಕ್ಬೋದು. ಲಿಂಗವನ್ನೇ ಕೊಡ್ತೀವಿ ಅಂತಂದಾಗ ಕಾವ್ಯ ಹಾಕೋದೇನು ಮಹಾ ಲೆಕ್ಕ. ಹಾಗಾಗಿ ನಾವು ಇಷ್ಟು ವರ್ಷ ಸುಮ್ಮನೆ ಇದ್ದೀವಿ. ಪಾಪ ಯಾರ್ಯಾರೋ ಏನೇನೋ ಪಾಪ ಅವ್ರವ್ರ ಬೇಳೆ ಅವ್ರು ಬೇಯಿಸ್ಕೊಳ್ಳಿ, ಚೆನ್ನಾಗಿ ಬೇಯಲಿ ಪಾಪ, ಅವರು ಹೋಳಿಗೆ ಉಣ್ಲಿ ಅಂತ ಸುಮ್ಮನಿದ್ವಿ. ಆದರೆ ಈಗ ಅವ್ರು ಏನು ಮಾಡ್ತಿದ್ದಾರೆ, ಹೋಳಿಗೆ ಉಂಡ ಮೇಲೆ ನೀವೇ ಇಲ್ಲ ಅಂತ ನಮ್ಮನ್ನೇ ಜರಿಯೋಕ್ಕೆ ಶುರು ಮಾಡಿದ್ದಾರೆ. ಇದು ಎಂಥ ವಿಪರ್ಯಾಸ, ಇದೆ ಅಂತ ಒಂದು ಅಜ್ಞಾನ ಅಂತಕ್ಕಂಥದ್ದು ನಮಗೂ ಕೂಡ ಭಾಳ ಜಿಜ್ಞಾಸೆಯಾಗಿ ಇಂಥ ವಿಷಯಗಳನ್ನು ನಾವು ಹೇಳ್ತೀವಿ. ಸುಮ್ಮನೆ ಇಲ್ಲ ಅಂದರೆ ಏನು ಹೇಳಲಿಕ್ಕೆ ಏನು, ಅವ್ರ ಪಾಡಿಗೆ ಅವರಿದ್ದರೆ ನಮ್ಮ ಪಾಡಿಗೆ ನಾವಿರೋಕ್ಕೆ ಏನು ತೊಂದರೆ ಇಲ್ಲ. ಆದರೆ ಅವ್ರು ನಮ್ಮನ್ನು ಬಿಡ್ತಾ ಇಲ್ಲ. ಯಾಕೋ ಈಗ ನಮ್ಮ ಮಠನೇ ಅವ್ರು ಕದ್ಕೊಂಬಿಟ್ರು. ಇಂಥವು ಜಾಸ್ತಿ ಆಗ್ಬಿಟ್ಟಿದ್ದಾವೆ ಈಗಂತೂ ನೋಡಿದರೆ ನಮ್ಮ ಮಠನೇ ವೀರಶೈವರು ಕದ್ಕೊಂಬಿಟ್ರು. ಅಂದರೆ ವೀರಶೈವರನ್ನ ಇವರು ಕಳ್ಳರ ಸ್ಥಾನಕ್ಕೆ ನಿಲ್ಸಕ್ಕೆ ನೋಡ್ತಾರೆ. ಅಲ್ಲೇ ಕೊನೆಗೆ ಜಾತಿ ಜರಿದಿದ್ದಾಯಿತು, ಜಾತಿ ಜಂಗಮ ಅಂತ ಜರಿದಿದ್ದಾಯಿತು, ನೀತಿ ಜಂಗಮ, ಧರ್ಮದ ಜಂಗಮನ್ನ ಜಾತಿ ಜಂಗಮ ಸ್ಥಾನಕ್ಕೆ ನಿಲ್ಲಿಸಿದ್ದಾಯಿತು, ಎಲ್ಲದೂ ಆಯಿತು. ಮಠಗಳು ಒಂದೊಂದು ಕಡೆಯಿಂದ ಹಾಳು ಮಾಡ್ಕೊಂಡು ಬರ್ತಿರ್ತಕ್ಕಂಥದ್ದು ನಡೀತಾ ಇದೆ. ಅದು ಪಾಪ ಯಾರಿಗೂ ಕಾಣ್ತಾ ಇಲ್ಲ, ಕೆಲವರಿಗೆ ಮಾತ್ರ ಗೊತ್ತು. ಆದರೆ ಈ ಒಂದು ಆಕಾಶ ಸದೃಶವಾಗಿರ್ತಕ್ಕಂಥ, ಹಿಮಾಲಯ ಸದೃಶವಾಗಿರ್ತಕ್ಕಂಥ ಈ ವೀರಶೈವ ಧರ್ಮವನ್ನು ಹಣಿಯಲಿಕ್ಕೆ, ತುಳಿಯಲಿಕ್ಕೆ ಯಾರು ಪಾಪಿ ಪ್ರಯತ್ನಗಳನ್ನು ಮಾಡ್ತಾರೆ, ಅವರು ಕ್ಷಣ ಮಾತ್ರದಲ್ಲಿ ಕೆಲವೇ ದಿವಸಗಳಲ್ಲಿ ನಾಶವಾಗೋದ್ರಲ್ಲಿ ಸಂದೇಹ ಇಲ್ಲ. ಧರ್ಮದ ವಿರುದ್ಧ ಹೋದಾಗ ಆ ಧರ್ಮವೇ ಪಾಠವನ್ನು ಕಲಿಸುತ್ತೆ ಅಂತಕ್ಕಂಥದ್ದು ಬಹಳ ಗಟ್ಟಿಯಾಗಿರ್ತಕ್ಕಂಥ ಮಾತು. ಅದನ್ನು ಕೂಡ ನಾನು ಪುನರುಚ್ಚಾರ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಹೇಳ್ತಕ್ಕಂಥವು ಯಾವುವು ಕೂಡ ಹೊಸ ವಿಷಯ ಅಲ್ಲ, ಯಾವುವು ಕೂಡ ಕ್ರಿಯೇಟ್ ಅಲ್ಲ, ಉತ್ಪತ್ತಿ ಮಾಡಿರ್ತಕ್ಕಂಥವಲ್ಲ. ಇವೆಲ್ಲವೂ ಕೂಡ ಬಹಳ ಭಗವಂತನಷ್ಟೇ, ಶಿವನಷ್ಟೇ ಸದೃಶವಾಗಿರ್ತಕ್ಕಂಥ ಗಟ್ಟಿ ಸಂಗತಿಗಳು. ಯಾರೂ ಕೂಡ ಅನುಮಾನ ಮಾಡ್ಕೊಳಕ್ಕೆ ಹೋಗಬೇಡಿ. ಇದರಲ್ಲಿ ಕಿಂಚಿತ್ತೂ ಸುಳ್ಳಿಲ್ಲ. ರೂಪು ಶಿವನಿಂದ ಬಂದಿರತಕ್ಕಂಥ ಧರ್ಮ ಇದು. ಶಿವಜಂಗಮರೇ ವೀರಶೈವ ಜಂಗಮರು. ಇವರನ್ನು ಇವತ್ತಿನ ದಿವಸ ನಮ್ಮ ಮಠ ಮುಂಚೆ ಇತ್ತು, ನಮ್ಮ ಮಠವನ್ನೇ ನೀವು ಕದ್ಕೊಳಕ್ಕೆ ಹೋಗ್ರಿ ಅಂತಾರಲ್ಲ. ಅಲ್ಲ, ವೀರಶೈವ ಜಂಗಮ ಎಲ್ಲಿ ಕುತ್ಕೊಂತಾನೋ ಅಲ್ಲೇ ಒಂದು ಮಠ ಆಗುತ್ತೆ, ಅದೇ ಒಂದು ಕ್ಷೇತ್ರ ಆಗುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ಮಠ ಕದ್ರು ಅಂತ ಹೇಳ್ತಿರಲ್ಲ, ನಿಮಗೆ ಎಷ್ಟು ಅಜ್ಞಾನ ತುಂಬಿದೆ ಅಂತಕ್ಕಂಥದ್ದು ನೀವೇ ಯೋಚನೆ ಮಾಡಬೇಕು. ಧರ್ಮಕ್ಕೆ ಬೆನ್ನು ಮಾಡಿ 1000 ವರ್ಷ 10,000 ವರ್ಷ ಕಳೆದಿರ ನೀವು. ಯಾಕೆ? ಧರ್ಮಕ್ಕೆ ಬಂದುಬಿಟ್ರೆ ಏನು ತಿನ್ನೋಕ್ಕಾಗಲ್ಲ, ಕುಡಿಯೋಕ್ಕಾಗಲ್ಲ, ಮಜಾ ಮಾಡೋಕ್ಕಾಗಲ್ಲ ಅಂಥೇಳಿ ನೀವು ಬರಲಿಲ್ಲ. ಆದರೆ ಯಾವುದೋ ನೆಪದಲ್ಲಿ, ಇವತ್ತು ಶರಣರ ನೆಪದಲ್ಲಿ, ವಚನಗಳ ನೆಪದಲ್ಲಿ, ಇನ್ಯಾವುದೋ ರಾಜಕೀಯ ನೆಪದಲ್ಲಿ ಈಗ ಬಂದಿದ್ದೀರ, ಸಂತೋಷ. ಪಾಪ ಜಗತ್ತು ಉದ್ಧಾರ ಆಯಿತು ಅಂತ ನಮಗೂ ಕೂಡ ಸಂತೋಷ ಆಗಿದೆ. ಈಗ ಎಲ್ಲ ಜಾತಿಯವರು ಮಠ ಮಾಡ್ಕೊಂಡಿದ್ದಾಯಿತು, ಅವ್ರಿಗೆ ಜಮೀನು ಮಾಡಿಕೊಟ್ಟವರು ಎಲ್ಲ ಈಗಲೂ ಇದ್ದಾರೆ. ಅವರೇನಾದರೂ ಅಂತಲೂ ಗೊತ್ತಿದೆ. ಎಲ್ಲರಿಗೂ ಯಾವುದೂ ಏನು ಮುಚ್ಚಿಡ್ತಕ್ಕಂಥ ವಿಷಯ ಇಲ್ಲಿ ಏನೂ ಇಲ್ಲ. ಆದ್ದರಿಂದ ಇವತ್ತು ಸಮಾಜದಲ್ಲಿ ವಾಸ್ತವಿಕವಾಗಿ ಪರಿಸ್ಥಿತಿ ಏನಾಗ್ತಾ ಇದೆ ಅಂತಂದರೆ,
ಒಂದು ಕ್ಷಣ ಯಾರೂ ಕೂಡ ಧರ್ಮದಲ್ಲಿ ನಡೀತಾ ಇಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ರಾಜಕೀಯ ಇರಲಿ, ಅದು ಬೇಕು. ಇವತ್ತು ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಬೇಕು, ಸಂವಿಧಾನ ಇರಲಿ, ಬೇಕದು. ಯಾಕಂದ್ರೆ ಅದು ನಮ್ಮನ್ನು ಕಾಪಾಡ್ತಾ ಇದೆ, ಕಾನೂನಿದೆ. ಧರ್ಮವೂ ಬೇಕು ಹಂಗಂತ. ಧರ್ಮ ಇಲ್ಲ ಅಂದರೆ ಹೆಂಗಾಗುತ್ತೆ? ಧರ್ಮ ಇವತ್ತು ಸಂವಿಧಾನ ಮತ್ತು ಯಾವುದೇ ಪ್ರಜಾಪ್ರಭುತ್ವ ಇಲ್ಲದಂಥ ಕಾಲದಲ್ಲಿ, ಅಂಥ ಪಾಳೆಗಾರಿಕೆ ಕಾಲದಲ್ಲಿ ಕೇವಲ ರಾಜರುಗಳು ಎಕ್ಕಚಿತ್ತು ಬಂದು ಯಾವುದೋ ರಾಜ ಯಾವುದೋ ಊರಿಗೋ ಬಂದು ಕೊಳ್ಳೆ ಹೊಡ್ಕೊಂಡು ಹೋಗ್ತಾ ಇದ್ದ. ಇಂಥ ಪಾಳೆಗಾರಿಕೆ ಸಂಸ್ಕೃತಿ ಹಿಂದಿತ್ತು. ಎಲ್ಲ ಇತಿಹಾಸ ಓದಿದವರು ತಿಳ್ಕೊಳ್ಬೇಕಾದ್ರೆ ಅಂಥ ಸಂದರ್ಭದಲ್ಲಿ ಈ ಧಾರ್ಮಿಕ ಮಠಗಳು ಅಂಥ ದುಷ್ಟರನ್ನು ಎದುರಾಕ್ಕೊಂಡು ಅಂಥ ಪಾಳೆಗಾರ ರಾಜರನ್ನು ಕೂಡ ತಮ್ಮ ಕೈಗೆ ತಗೊಂಡು ತಮ್ಮ ಪ್ರಭಾವಲಯದಲ್ಲಿ ತಮ್ಮ ತಪಶಕ್ತಿಯಿಂದ ಅವರು ದೊಡ್ಡ ದೊಡ್ಡ ಚಕ್ರವರ್ತಿಗಳನ್ನು ಮಣಿಸಿ ರಾಜಗುರುಗಳಾಗಿದ್ದರು. ಈ ವೀರಶೈವ ಜಂಗಮರ ಪೂರ್ವಿಕ ಆಚಾರ್ಯರು ಅಂತೇಳಿ ನಮಗೆ ಎಲ್ಲ ರೀತಿಯ ಆಧಾರಗಳಿಂದ, ಶಾಸನಗಳಿಂದ ಮತ್ತು ಎಲ್ಲ ಭೌತಿಕ ಆಧಾರಗಳಿಂದ ನಮಗೆ ಗೊತ್ತಾಗ್ತಾ ಇದೆ. ಇಂಥ ಒಂದು ಪ್ರಮುಖ ಧಾರ್ಮಿಕ ಸನಾತನ ಜನಾಂಗವನ್ನು ನೀವು ಇವತ್ತು ಕಳ್ಳರು ಅಂತ ಹೇಳ್ತಾ ಇದ್ದೀರಲ್ಲ. ನೀವು ಇದನ್ನು ನಾವು ಒಪ್ಪಬಹುದೇ? ನಿಮಗೆ ಆತ್ಮಸಾಕ್ಷಿ ಇದೆಯಾ? ಎಲ್ಲಿ ನೀವು ಇದನ್ನು ಪ್ರೂವ್ ಮಾಡ್ತೀರಿ? ಆಂಧ್ರದಿಂದ ಜಂಗಮರು ಬಂದಿದ್ದು ನಿಜ. ಆಂಧ್ರ ಏನು ಭಾರತದ ಬಿಟ್ಟೇನು ಹೊರಗಡೆ ಇಲ್ಲ. ಆಂಧ್ರನೂ ಭಾರತದೊಳಗೆ ಇದೆ, ಕರ್ನಾಟಕದ ಪಕ್ಕದಲ್ಲೇ ಇದೆ. ಆವಾಗ ಎಲ್ಲಿತ್ತು ಆಂಧ್ರ ಅಂತ? ಬದನೆಕಾಯಿ ಆಂಧ್ರ ಎಲ್ಲಿತ್ತು ಅವಾಗ? ಎಲ್ಲ ಒಂದೇ ಇತ್ತು ಅವಾಗ. ಆಯಾ ಭಾಷಾವಾರು ರಾಜ್ಯಗಳ ಪುನರ್ವಿಂಗಡಣೆ ಆದಾಗ ಆಂಧ್ರ ಆಯಿತು, ಕರ್ನಾಟಕ ಆಯಿತು. ಇದು ನಿಮಗೆ ಚೆನ್ನಾಗಿ ಗೊತ್ತಿಲ್ವೇನು? ಸುಮ್ಮನೆ ಯಾತಕ್ಕೆ ಬೊಗಳ್ತೀರಿ? ಇದೆಲ್ಲ ಬಿಡಿ. ಆಂಧ್ರನೂ ನಮ್ಮದೇ, ಭಾರತದೊಳಗೆ ಇದೆ. ಕಾವೇರಿಯಿಂದ ಗೋದಾವರಿವರೆಗೆ ಇರ್ದ ನಾಡು ಅಂತ ಹೇಳಿದ ಮೇಲೆ ನಿಮ್ಮದೇನು ಇಲ್ಲಿ ಇಡ್ತೀರಿ? ನಿಮ್ಮದೇನು ಜಾಗಟೆ ಗಂಟೆ ಬಾರಿಸ್ತೀರಿ? ಇತಿಹಾಸ ತಿಳ್ಕೊಳ್ಳಿ ಮೊದಲು. ಜಂಗಮರಿರೋದು ಬರೀ ಕರ್ನಾಟಕದಲ್ಲ, ಬರೀ ಉತ್ತರ ಕರ್ನಾಟಕ ಅಲ್ಲ, ಹಿಮಾಲಯ ತುದಿಯಿಂದ ಶ್ರೀಲಂಕಾ ತನಕ ಇದ್ದಾರೆ. ಹೋಗಿ ನೋಡಿ ಚೆನ್ನಾಗಿ. ಊರಲ್ಲೇ ಕೂತ್ಕೊಂಡು ಸುಮ್ಮನೆ ಜಾಗಟೆ ಬಾರಿಸ್ಬೇಡ್ರಿ. ಅದರಿಂದ ಇದು ಬಿಡ್ರಿ. ಇದೆಲ್ಲ ಬಿಟ್ಟು ವಿಶಾಲ ವ್ಯಾಪ್ತಿಗೆ ಬರ್ರಿ. ನಿಮ್ಮ ಮಠಗಳು ನಿಮ್ಮ ಪರಂಪರೆ ಉಳಿಸ್ಕೊಂಡು ಹೋಗಕ್ಕೆ ಯಾರದೇನು ಅಡ್ಡಿ ಇಲ್ಲ. ನಿಮಗೆ ಸ್ವಾತಂತ್ರ್ಯ ಇದೆ, ಧಾರ್ಮಿಕ ಸ್ವಾತಂತ್ರ್ಯ ಇದೆ, ಮಾಡ್ಕೊಳ್ಳಿ. ಓದಲಿಕ್ಕೆ ಸ್ವಾತಂತ್ರ್ಯ ಇದೆ, ಮಾಡ್ಕೊಳ್ಳಿ. ಇವತ್ತು ಸಂಸ್ಕೃತ ಏನು ಯಾರೂ ಮುಚ್ಚಿಟ್ಟಿಲ್ಲ, ಎಲ್ಲರೂ ಓದ್ಕೊಂಡು ಬರ್ತಾ ಇದ್ದಾರೆ. ಇವತ್ತೆಲ್ಲ ಕೆಳವರ್ಗದವರು ಹೋಗಿ ಡಿಗ್ರಿ ತೊಗೊಂಬತ್ತಾ ಇದ್ದಾರೆ. ನಮಗೂ ಗೊತ್ತಿದೆ, ನಾವೇನು ಮೂಡ್ರಲ್ಲ. ಯಾರೋ ಹೇಳ್ತಾ ಇದ್ದರು ವೀರಶೈವ ಜಂಗಮರು ಅವಿವೇಕಿಗಳು ಅಂತ ಯಾರೋ ಒಬ್ರು ಹೇಳಿದರು, ಯಾರೋ ಒಬ್ಬರು ಭಿಕ್ಷುಕರು ಅಂತ ಹೇಳಿದರು. ಇದೆಲ್ಲ ಬಿಡಿ. ಯಾರೋ ಒಬ್ರು ಇರ್ಬೋದು. ನಿಮ್ಮಲ್ಲೂ ದಡ್ರಿದ್ದಾರೆ, ನಮ್ಮಲ್ಲೂ ಇದ್ದಾರೆ. ದಡ್ರು ಬುದ್ಧಿವಂತಿಕೆ ಏನು ಯಾರಪ್ಪನ ಸೊತ್ತಲ್ಲ, ವಿದ್ಯೆಯನ್ನು ಯಾರಪ್ಪನ ಸೊತ್ತಲ್ಲ. ಓದ್ಕೊಳ್ರಿ, ಮುಂದುವರಿರಿ. ಆದರೆ ಇನ್ನೊಬ್ಬರನ್ನು ತೇಜೋವಧೆ ಮಾಡ್ತಕ್ಕಂಥ ಇನ್ನೊಬ್ಬರ ಮಠಪೀಠಗಳ ಇತಿಹಾಸವನ್ನು ಮಂಕು ಮಾಡಿ ಅಪಪ್ರಚಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮೊದಲು ಬಿಡಿ. ಇದು ಸಲ್ಲದು, ಇದು ಕೂಡುದು. ಅದರ ಚರಿತ್ರೆ ಏನೋ ಇರುತ್ತೆ, ನಿಮಗೇನು ಗೊತ್ತಿರುತ್ತೆ? ನಿಮಗೆ ನಿಮ್ಮ ಮೂಗಿನ ನೇಟಿಕೆ, ನಿಮ್ಮ ಜನಾಂಗ ಮತ್ತು ನಿಮ್ಮ ಮಠದ ಇತ್ತೀಚಿನ ಚರಿತ್ರೆ ಮಾತ್ರ ಗೊತ್ತು ನಿಮಗೆ. ಅದ್ರ ಹಿಂದಿನ ನಿಮಗೇನು ಗೊತ್ತಿದೆ? ಇವೆಲ್ಲ ಪಂಚಪೀಠಗಳು ಬಹಳ ಹಿಂದಿನ ಸನಾತನ ಕಾಲದಿಂದ ಭದ್ರ ಬುನಾದಿಯಿಂದ ಬಂದಿರತಕ್ಕಂಥವು. ಇವು ಕಳ್ಳತನದಿಂದ ಹುಟ್ಟಿರ್ತಕ್ಕಂಥವೆಲ್ಲ ತಿಳ್ಕೊಳ್ಳಿ. ನಿಮ್ಮಂಗೆ ಈಗ ಆಗಿರೋ ಮಠಗಳಲ್ಲ ಇವು. ಇವಕ್ಕೆ ತಮ್ಮದೇ ಆಗಿರತಕ್ಕಂಥ ಪರಂಪರೆ ಇದೆ, ಗೋತ್ರ ಸೂತ್ರಗಳಿದ್ದಾವೆ, ಭದ್ರವಾದ ಬುನಾದಿ ಇದೆ. ನಾವೇನು ನಿಮಗೇನು ನಮ್ಮನ್ನು ಪಲ್ಲಕ್ಕಿಲಿ ಮೆರೆಸ್ರಿ ಅಂತ ಹೇಳ್ತಾ ಇಲ್ಲ. ಯಾರೋ ಬೇಕಾದರೂ ಒತ್ಕೊಂತಾರೆ, ಬೇಡದಿದ್ದರೆ ಇಳಿಸ್ತಾರೆ. ನೀವು ಒತ್ಕೊಳ್ಳಿಲ್ಲ ಅಂತ ಬೇರೆಯವ್ರನ್ನ ಒತ್ಕೊಳ್ಳಲ್ಲ ಅಂತಲ್ಲ, ಒತ್ಕೊಳ್ಳೋರು ಇದ್ದೇ ಇದ್ದಾರೆ. ಅವರಿಷ್ಟ, ಅದು ಭಕ್ತರಿಷ್ಟಕ್ಕೆ ಬಿಡಿ. ಅವ್ರು ತಲೆ ಮೇಲೆ ಕಾಲಿಡ್ತಾರೋ, ಲಿಂಗದ ಮೇಲೆ ಕಾಲಿಡ್ತಾರೋ, ಅದು ನಿಮಗೇನು ಸಂಬಂಧ? ಅದು ಯಾಕೆ ನೀವು ಇಂಥ ಒಂದು ಕೆಟ್ಟ ವಿಕೃತ ಮನಸ್ಸನ್ನು ನೀವು ಬೆಳೆಸ್ಕೊತಾ ಇದ್ದೀರಿ? ಏನು ಹೊಟ್ಟೆ ಕಿತ್ತು ನಿಮಗೆ ವೀರಶೈವ ಜಂಗಮರ ಮೇಲೆ? ಏನು ಅನ್ನ ಹಾಕ್ತಾ ಇದ್ದೀರಾ ನೀವು ಅವರಿಗೆ? ಯಾರ್ಯಾರು ಅನ್ನ ಹಾಕಿದಿರ್ತ ಬಂದು ತೋರಿಸ್ರಿ. ಅವ್ರ ಮನೆ ಕೆಲಸನೇ ಹಾಳು ಮಾಡ್ಕೊಂಡು ನಾವೇ ಸಾಕ್ಷಿ ಇದ್ದೀವಿ. 1000 ಮನೆ, 300 ಮನೆ, 500 ಮನೆ ಭಿನ್ನ ಮಾಡಬೇಕಾದ್ರೆ ನಮ್ಮ ಪರಿಸ್ಥಿತಿ ಏನಾಗಿರ್ಬೋದು? ನಮ್ಮ ಮನೆ ಕೆಲಸಗಳು ಯಾರು ನೀವು ಬಂದು ಮಾಡ್ತೀರಾ? ಹೇಳಿ ನೋಡೋಣ, ಯಾರು ಬಂದು ಮಾಡಿಕೊಟ್ಟಿದ್ದೀರಿ? 500 ಮನೆ ಕೆಲಸಗಳನ್ನ ನೀವು ಭಿನ್ನಕ್ಕೆ ಬಂದಿರಿ. ಇವತ್ತಿನ ಕೆಲಸ ಕೆಟ್ಟೋಯ್ತು, ಬನ್ನಿ ನಿಮ್ಮ ಕೆಲಸ ಮಾಡ್ತೀವಿ ಅಂತ ಯಾರಾದರೂ ಒಬ್ಬ ಇದ್ದರೆ ಕೈ ಎತ್ತಿ ಹೇಳ್ರಿ ನೋಡೋಣ. ಸುಮ್ಮನೆ ಮಾತಾಡಬಾರ್ದು. ಲಾಸ್ ಆಗಿರೋದು, ನಷ್ಟ ಆಗಿರೋದು 500ಗೆ ವಿನ ಬೇರೆಯವ್ರಿಗಲ್ಲ. ಏನು ಉದ್ಧಾರ ಮಾಡಿದ್ದೀರಿ? ಜಗತ್ತು ಉದ್ಧಾರ 500 ಮಾಡಿದ್ದಾರೆ. ಯಾವ ಶರಣರು ಬಂದು ನಿಮ್ಮೂರಿಗೆ ಬಂದು ಲಿಂಗ ಕಟ್ಟಿಲ್ಲ ತಿಳ್ಕೊಳ್ಳಿ. ಅಂತ ಒಂದೇ ಒಂದು ಸಾಕ್ಷಿ ಇದ್ರೆ ತೋರಿಸ್ರಿ. ನಾವು ಮಾತಾಡಬಾರ್ದು ಸುಮ್ಮನಿದ್ದೀವಿ. ನಮಗೂ ಮಾತು ಬರುತ್ತೆ, ಇತಿಹಾಸನೂ ಗೊತ್ತಿದೆ, ಪರಂಪರೆ ಗೊತ್ತಿದೆ, ಭೌತಿಕ ಆಧಾರ ಗೊತ್ತಿದೆ, ಸನಾತನ ಧರ್ಮದ ಎಲ್ಲ ವಿಷಯನೂ ನಮಗೆ ಗೊತ್ತಿದೆ. ನಮಗಿಂತ ಹಿಂದೆ ಇರತಕ್ಕಂಥ ಎಲ್ಲ ಜಂಗಮರಿಗೂ ಗೊತ್ತಿತ್ತು. ಅವ್ರು ಹೇಳ್ತಾ ಇದ್ರು ಸ್ವಚ್ಛವಾಗಿ. ನೀವು ಯಾರು ಹೊರಗಡೆಯಿಂದ ನೋಡಿ, ಹಿಂದಿನ ಮಾತು ನೆನೆಸ್ತೀನಿ. ಈಗ ಯಾರು ಬೇರೆ ಊರಿಂದ ಬಂದರು ಲಿಂಗಾಯತರೋ ನೀವು 500 ಅಂತ ಕೇಳಿದರೆ ನಾವು
ಜಂಗಮರು ಅಂತ ಹೇಳೋರು. ಏನು ಜಂಗಮರು ಅಂದರೆ ಗುರುಸ್ಥಳದ ಜಂಗಮರು ಅಂತ ಕರೀತಾ ಇದ್ರು. ಗುರುಸ್ಥಳ ನಮ್ಮದು, ಶರಣ ಸ್ಥಳ ಅಲ್ಲ, ಬೇರೆ ಯಾವುದು ಸ್ಥಳ ಅಲ್ಲ ನಮ್ಮದು. ಬಸವ ಪೂರ್ವ ಕಾಲದ ಎಷ್ಟೋ ಹಿಂದಿನ ಬಸವಣ್ಣನ ನಾವು ಮಧ್ಯಕ್ಕೆ ನಾವು ಮಾನದಂಡವಾಗಿ ಯಾವತ್ತೂ ನಾವು ಇಟ್ಕೊಳ್ಳೋದಿಲ್ಲ. ಯಾಕಂದರೆ ಗುರು ಪರಂಪರೆ ನಮಗೆ ದೊಡ್ಡದೇ ವಿನಃ ಶರಣ ಪರಂಪರೆ ನಮಗೆ ದೊಡ್ಡದಲ್ಲ. ನಾವು ಗೌರವಿಸ್ತಾ ಇದ್ದೀವಿ ಶರಣರನ್ನು, ವಚನಗಳನ್ನು, ಅದು ಇತಿಹಾಸದ ಒಂದು ಭಾಗ ಅಂತ ನಾವು ಗೌರವಿಸ್ತಾ ಇದ್ದೀವಿ. ಅದಕ್ಕೆ ಬೆಲೆ ಕೊಟ್ಟಿದ್ದೀವಿ ನಾವು. ಇಷ್ಟು ವರ್ಷ ಬೆಲೆ ಕೊಡ್ದಂಗೆ ಏನಿಲ್ಲ. ಬಸವಯ್ಯ ಅಂತ ಹೆಸರಿಟ್ಕೊಂಡಿದ್ದೀವಿ, ಮಡಿವಾಳಯ್ಯ ಅಂತ ಹೆಸರಿಟ್ಕೊಂಡಿದ್ದಾರೆ, ಎಲ್ಲ ಶರಣರನ್ನು ಐನರ್ ಇಟ್ಕೊಂಡಿದ್ದಾರೆ. ಹಂಗಂದ ಮಾತ್ರಕ್ಕೆ ಅವರಿಗಿಂತ ಕೆಳಗಳರು ಅಂತ ಅರ್ಥ ಅಲ್ಲ. ಪರಂಪರೆ ದೊಡ್ಡದು ಯಾವಾಗಲೂ. ಗುರು ಪರಂಪರೆ ಅಂತಲೇ ಒಂದಿದೆ. ಈಗ ನೀವು ಆದ್ರೆ ಮತ್ತೆ ನಿಮ್ಮ ಯಾವುದೋ ಒಂದು ಜಾತಿ ಮಠ ಮಾಡ್ಕೊಂಡ್ರು ನಿಮ್ಮ ಜಾತಿ ಬಿಟ್ಟು ಬೇರೆ ಯಾವನ್ನಾರ ಕೂರಿಸ್ರಿ ನೋಡೋಣ. ಸುಮ್ಮನೆ ಮಾತಾಡಬಾರ್ದು. ನಾವು ಕೆಳವರ್ಗದಿಂದ ಬಂದ್ವಿ ಅಂತ ದೊಡ್ಡದಾಗಿ ಹೇಳ್ಕೊಂತೀರಿ. ಯಾರನ್ನ ನಿಮಗಿಂತ ಕೆಳವರ್ಗದವ್ರನ್ನ ಉದ್ಧಾರ ಮಾಡಿದಿರಿ ನೀವು? ಇಳೀರಿ ಮತ್ತೆ. ಏಕಾಏಕಿ ಇಳಿದ್ಬಿಟ್ಟು ಒಬ್ಬನ್ನ ದಲಿತನ್ನು ತಂದು ನಿಮ್ಮ ಮಠಕ್ಕೆ ಕೂರಿಸ್ರಿ. ಮತ್ತೆ ನಾವು ಒಪ್ಕೊಂತೀವಿ. ಅವಾಗ ಬರೀ ಇಂಥ ಸಣ್ಣತನ ಮಾಡ್ಕೊಂತ ಹೋಗೋದ್ರಿಂದ, ಅದನ್ನೇ ಸಮಾಜದಲ್ಲಿ ಬಿತ್ತೋದ್ರಿಂದ ಅವರು ಕೆಡ್ತಾರೆ, ನೀವು ಕೆಡ್ತೀರಿ, ಎಲ್ಲರೂ ಇದಾಗುತ್ತೆ. ಇದು ಮಂಗಬುದ್ಧಿ ಆಗುತ್ತೆ. ಇದೇನು ವಿವೇಕ ಬುದ್ಧಿ ಅಲ್ಲಿದು. ಅದಕ್ಕೋಸ್ಕರ ಯಾರೂ ಕೂಡ ಬಹಿರಂಗ ಬಂದು ನೀವು ತಪ್ಪು ಮಾಡ್ತಾಯಿದ್ದೀರಿ ಅಂತ ಯಾರೂ ಹೇಳೋಕ್ಕೆ ಹೋಗೋದಿಲ್ಲ. ಆದರೆ ನಮ್ಮ ಮನಸ್ಸಿಗೆ ಭಾಳ ನೋವಾಗಿರೋದ್ರಿಂದ ನಾವು ಹೇಳ್ತಾ ಇದ್ದೀವಿ ಇದನ್ನು. ಯಾಕೆ ನಾವು ಮಾಡ್ಕೊಂಬಂದಿರೋದು ನಮಗೆ ಗೊತ್ತಿದೆ. ಇವತ್ತಿಗೂ ಕೂಡ ಸಮಾಜದಲ್ಲಿ ಕಣ್ಣಿಂದ ನೋಡಿ ನಾವು ಸುಮ್ಮನಿರ್ತಾ ಇಲ್ಲ. ಅವನು ಯಾವುದೇ ಮಠಕ್ಕೆ ಸೇರಿರಲಿ, ಯಾವುದೇ ಜಾತಿಗೆ ಸೇರಿರಲಿ, ನಾವು ಜಂಗಮರು ಅವನ್ನ ತಿದ್ತಾ ಇದ್ದೀವಿ. ಇದು ನಿಮಗೆ ಚೆನ್ನಾಗಿ ನೆನಪಿರಲಿ, ಸ್ವಲ್ಪ ಪ್ರಜ್ಞೆ ಇರಲಿ. ಯಾವುದೇ ವೀರಶೈವ ಜಂಗಮರು ಆ ಊರಿನಲ್ಲಿರ್ತಕ್ಕಂಥ ಯಾವುದೇ ಜಾತಿ ವರ್ಗದವ್ರನ್ನ ಬಿಟ್ಟಿಲ್ಲ, ಕೈ ಬಿಟ್ಟಿಲ್ಲ. ಇವತ್ತಿಗೂ ಕೂಡ ಧರ್ಮದಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಾವು ಭಿನ್ನಕ್ಕೆ ಹೋಗದೇ ಇರ್ಬೋದು. ಕೆಲವೇ ಊರುಗಳಲ್ಲಿ ಸಂಪ್ರದಾಯ ಭೇದದಿಂದ ನಾವು ಬಿಡುಗಡೆಯನ್ನು ಬಿಟ್ಟಿರ್ಬೋದು. ಆದರೆ ನಮ್ಮ ಆಚಾರ ವಿಚಾರವನ್ನು ಬಿಟ್ಟಿಲ್ಲ, ನಮ್ಮ ಧರ್ಮ ಬೋಧನೆಯನ್ನು ಬಿಟ್ಟಿಲ್ಲ. ನಾನಿದನ್ನು ಭಾಳ ಉಗ್ರವಾಗಿ ಹೇಳ್ತೀನಿ. ನಾನು ಕೂಡ ಒಬ್ಬ ಮಠಸ್ಥನಾದ್ದರಿಂದ ಹಿಂದಿನಿಂದಲೂ ಸಾವಿರಾರು ವರ್ಷಗಳಿಂದಲೂ ನಮ್ಮ ಮಠದ ಸಂಪ್ರದಾಯ ಭದ್ರವಾಗಿರುವುದರಿಂದ, ಅದಕ್ಕೆ ಸಾಕ್ಷಿಯಾಗಿ ವೀರಭದ್ರಾದಿ ನಂದಿ ಗಣಗಳಿರುವುದರಿಂದ ನಮ್ಮ ಮಠ ಸಂಪ್ರದಾಯವನ್ನು ಇಂದಿಗೂ ಕೂಡ ಗಟ್ಟಿ ನಿಲುವಿನಲ್ಲಿ ಇಟ್ಕೊಂಡಿರೋದ್ರಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಸಾಧಾರಣ ಗೃಹಸ್ಥನಾದರೂ ಕೂಡ ನಾನು ಯಾತಕ್ಕೋಸ್ಕರ ಈ ಕಾವ್ಯವನ್ನು ಹುಟ್ಟು ಹೇಳ್ತಾ ಇದ್ದೀನಿ ಅಂದರೆ, ಬೇರೆ ಒಂದು ಬಟ್ಟೆಯನ್ನು ಹಾಕ್ಕೊಂಡ್ರೆ ನಿಮಗೆ ಅದಕ್ಕೆ ಬೆಲೆ ಬರೋದಿಲ್ಲ. ನಾನು ಕೂಡ ಪೇಟ ಸುತ್ತಬಲ್ಲೆ, ನಿಮ್ಮಂಗೆ ಎಲ್ಲವನ್ನೂ ಮಾಡಬಲ್ಲೆ. ಆದರೆ ಬೇಕಿಲ್ಲ, ಇವತ್ತು ನೇರವಾದ ಮಾತು ಬೇಕಾಗಿದೆ. ಯಾಕೆ ನೀವು ಇಂಥ ಕೆಲಸ ಮಾಡ್ತಾ ಇದ್ದೀರಿ? ಸುತ್ತೂರು ಮಠದ ತಗೊಳ್ಳಿ, ಇನ್ನೊಂದು ಮಠದ ತಗೊಳ್ಳಿ, ಎಲ್ಲರ ಇತಿಹಾಸ ಎಲ್ಲಿದೆ ಅಂತ ನಿಮಗೆ ಗೊತ್ತಿದೆ. ಯಾಕೆ ನೀವು ತೇಜೋವಧೆ ಮಾಡ್ತೀರಿ? ಸುಮ್ಮನೆ ಯಾಕೆ ಮಾಡ್ತೀರಿ? ಇದನ್ನೆಲ್ಲ ನಿಮಗೆ ಬಂದು ಏನು ಡ್ರಾಮಾ ಮಾಡಿ ತೋರಿಸ್ಬೇಕಾ? ನಿಮ್ದೇನಿದೆ ತೋರಿಸ್ರಿ. ನಿಮ್ದು ಯಾರು ಏನು ಬೇಡ ಅಂತ ಹೇಳೋದಿಲ್ಲ. ಇವತ್ತೆಲ್ಲ ಜಾತಿಯವರು ಮಠ ಮಾಡ್ಕೊಂಡಿದ್ದು ಆಗೋಗಿದೆ. ಹಂಗಂತ ಹೇಳ್ಬಿಟ್ಟು ಇದ್ದವ್ರನ್ನ ಅಣದ್ಬಿಟ್ಟು ಯಾವುದಾದ್ರು ಒಂದು ಹಳೇದೊಂದು ಮನೆ ಸಿಕ್ಕರೆ ಅಥವಾ ಮಠ ಸಿಕ್ಕರೆ ಅದನ್ನು ಕೆಡವಿಬಿಟ್ಟು ಅದರ ಮೇಲೆ ನಿಮ್ಮದು ಕಟ್ಟೋದಲ್ಲ. ಈ ಕೆಲಸವನ್ನು ಬೇರೆ ಅಜ್ಞಾನಿಗಳು ಮಾಡ್ತಾ ಇದ್ದಾರೆ. ಲಿಂಗವಂತರು ಬಿಟ್ಟು ಬೇರೆಯವರು ಮಾಡಿದ್ರು ಹಿಂದೆ ಆ ಕೆಲಸವನ್ನು. ದೇವಸ್ಥಾನದಲ್ಲಿ ಇನ್ನೊಂದು ಏನೋ ಕಟ್ಟೋದು ಮಾಡ್ತಾಯಿದ್ರು. ಆ ಕೆಲಸಕ್ಕೆ ನೀವು ನಿಂತಿದ್ದೀರಿ ಈಗ. ಇದು ಖಂಡಿತ ಕೂಡದು, ಸಲ್ಲದು. ನಾನು ಹೇಳ್ತೀನಿ ನೋಡಿ, ಖಂಡಿತ ಈ ಕೆಲಸ ಮಾಡಬೇಡಿ. ಇದು ಗುರುದ್ರೋಹ, ಲಿಂಗದ್ರೋಹ, ಶಿವದ್ರೋಹ, ಧರ್ಮದ್ರೋಹ, ಸಮಾಜ ದ್ರೋಹ, ಇತಿಹಾಸ ದ್ರೋಹ, ಎಲ್ಲ ದ್ರೋಹಗಳು ಒಟ್ಟಿಗೆ ಬರ್ತವೆ. ನಾನು ಇದರಲ್ಲೂ ಬರೆದಿದ್ದೀನಿ, ಮಾಧ್ಯಮದಲ್ಲೂ ಬರೆದಿದ್ದೀನಿ. ಆದರೆ ನೀವು ಯಾರೂ ಕೇರ್ ಮಾಡಿಲ್ಲ. ನಾನೇನು ಸುಮ್ಮನೆ ಬರೆದಿಲ್ಲ, ಸತ್ಯ ತಿಳ್ಕೊಂಡೇ ಬರೆದಿದ್ದೆ. ಆದರೆ ಈಗಲೂ ಕೂಡ ನೀವು ಅದೇ ಕೆಲಸ ಮಾಡ್ತಾಯಿದ್ದೀರಿ. ನಿಮ್ಮ ಮಠದ ಇತಿಹಾಸ ನಿಮಗೆ, ನಮ್ಮ ಮಠದ ಇತಿಹಾಸ ನಮಗೆ, ನಮ್ಮ ಪರಂಪರೆ ನಮಗೆ, ನಿಮ್ಮ ಪರಂಪರೆ ನಿಮಗೆ. ನೀವು ಯಾವುದಾದ್ರು ಇಟ್ಕೊಳ್ಳಿ. ನಿಮಗೆ ಶಾಸ್ತ್ರ ಬರಲ್ಲ, ಆಗಮ ಬರಲ್ಲ, ಸಂಸ್ಕೃತ ಬರಲ್ಲ, ಪಾಂಡಿತ್ಯ ಇಲ್ಲ ಅಂದರೆ ಅದೇನು ದೊಡ್ಡ ವಿಷಯ ಅಲ್ಲ. ನಿಮಗೆ ತಿಳಿದಷ್ಟು ನೀವು ಧರ್ಮ ಮಾಡ್ಕೊಳ್ಳಿ. ಬರೆದಿದ್ದವ್ರನ್ನ ಬಂದವ್ರ ಮೇಲೆ ನೀವು ದೂರಲಿಕ್ಕೆ, ತೇಜೋವಧೆ ಮಾಡಲಿಕ್ಕೆ ನಿಮಗೆ ಯಾವುದೇ ಅಧಿಕಾರ ಇಲ್ಲ. ಇಲ್ಲಿ ವೀರಶೈವ ಜಂಗಮರು ಪಾಪ ಅವರು ಒಳ್ಳೆತನದಲ್ಲಿ ಬಂದಿದ್ದಾರೆ. ಅವರು ಯಾರನ್ನೇನು ಬೈದಿಲ್ಲ, ಇವತ್ತವರೆಗೂ ನಿಂತ್ಕೊಂಡು ಬೈದಿಲ್ಲ. ಅವರು ಇಷ್ಟು ಮಠಗಳು ಆದರೂ ಕೂಡ ಯಾರೂ ಕೂಡ ಇವತ್ತು ವಿರೋಧ ಮಾಡಿಲ್ಲ. ಇನ್ನೂ ಕಣ್ಣೀರು ಹಾಕಿದ್ದಾರೆ. ಇದೇ ಪಂಚಮಸಾಲಿ ಪೀಠ ಆಗಬೇಕಾದ್ರೆ ಕಣ್ಣೀರು ಹಾಕಿದ್ದಾರೆ ಜಗದ್ಗುರುಗಳು. ಯಾಕೆಂದರೆ ಸಾವಿರಾರು ವರ್ಷದಿಂದ ಮಾಡ್ಕೊಂಬಂದರಿಗೆ ಗೊತ್ತಿದೆ ಧರ್ಮ. ನಿಮಗೇನು ಗೊತ್ತಿದೆ? ಏನು ನೊಂದಿದೆ ನಿಮಗೆ? ಏನೋ ಜಾತಿ ಜನಗಳನ್ನ ಹಿಡ್ಕೊಂಡು ಒಂದಷ್ಟು ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಮಠಗಳು ಕಟ್ಕೋಬೋದು, ಏರೋಪ್ಲೇನಲ್ಲಿ ಓಡಾಡ್ಬೋದು, ಎಲ್ಲ ಮಾಡ್ಬೋದು. ಆದರೆ ಧರ್ಮವನ್ನು ನಡೆಸ್ತಕ್ಕಂಥದ್ದು ಭಾಳ ದೊಡ್ಡ ಮಾತಿದೆ. ಇವೆಲ್ಲ ಭಾಳ ಗಂಭೀರವಾದ ವಿಷಯಗಳಿವು. ಇತಿಹಾಸವಾದಕ್ಕೆ ತಂಟೆ ಹೋಗಬಾರ್ದು ನೀವು.
ನಿಜವಾದ ಇತಿಹಾಸ ತಿಳ್ಕೊಳ್ಳಿ. ಗುರು ಪರಂಪರೆಯ ಮಠಗಳು ಮತ್ತು ಶಿಷ್ಯವರ್ಗದ ಮಠಗಳು ಅಂತ ನಮ್ಮ ವೀರಶೈವ ಧರ್ಮದಲ್ಲಿ ಹಿಂದಿನಿಂದಲೂ ಇದ್ದಾವೆ. ಧರ್ಮವನ್ನು ಉಳಿಸ್ಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಎಲ್ಲ ಸಂಶೋಧಕರು ಬರೆದಿದ್ದಾರೆ. ಅದನ್ನು ಅಂಥ ಪುಸ್ತಕಗಳನ್ನು ಓದೋದಿಲ್ಲ ನೀವು. ನಿಮ್ಮ ಮಠದಲ್ಲೇ ಇರತಕ್ಕಂಥ ಕೆಲವು ಆಧಾರಗಳನ್ನೇ ನೀವು ತಿಳಿಲಿಕ್ಕೆ ಇದುವರೆಗೂ ಸಾಧ್ಯವಾಗಿಲ್ಲ. ಅಂಥದ್ರಲ್ಲಿ ನೀವು ಸುಮ್ಮನೆ ಯಾಕೆ ಅಪಪ್ರಚಾರ ಮಾಡೋಕ್ಕೆ ಹೋಗ್ತೀರಿ? ಅದು ನೋವಾಗುತ್ತೆ ಮನಸ್ಸಿಗೆ. ಇನ್ನೊಬ್ಬರಿಗೆ ನೋವು ಕೊಟ್ಟು ನೀವೇನು ಉದ್ಧಾರ ಆಗ್ತೀರಿ? ಎಷ್ಟು ವರ್ಷ ನೋವು ತಿಂತಾರೆ? ಯಾಕೆ ನೋವು ತಿನ್ನಬೇಕು ಅನ್ನೋ ಪ್ರಶ್ನೆ ಇಲ್ಲಿ ಬರುತ್ತೆ. ಬೇಡ, ನಮ್ಮ ಮೇಲೆ ಅಭಿಮಾನ ಇಲ್ಲ ಅಂದರೆ ಬಿಟ್ಬಿಡಿ. ನಿಮ್ಮದು ಮಾಡ್ಕೊಂಡಿದ್ದೀರಲ್ಲ, ನೀವು ಮಾಡ್ಕೊಳ್ಳಿ. ಆದರೆ ಮತ್ತೆ ಯಾಕೆ ನಮ್ಮ ತಂಟೆ ಬರ್ತೀರಿ? ನಾವೇನು ಯಾರ ತಂಟೆ ಬಂದಿಲ್ಲ. ಸುಮ್ಮನೆ ಆಪಾದನೆ ಮಾಡ್ತಾರೆ ಕೆಲವರು. ನಾವು ಲಿಂಗಾಯತ ಧರ್ಮ ಮಾಡೋಕ್ಕೆ ಹೋದಾಗ ಇವರು ಅಡ್ಗಾಲು ಹಾಕಿದ್ರು ಅಂತ. ನಾವು ಯಾವ ಅಡ್ಗಾಲು ಯಾರೂ ಹಾಕಿಲ್ಲ. ಒಳ್ಳೇದು ಹೇಳಿದ್ದಾರೆ ಅವರು. ವಿಶಾಲವಾದ ಧರ್ಮದಲ್ಲಿ ಹೋಗ್ರಿ, ಧರ್ಮ ಹೊಡಿಬೇಡ್ರಿ, ಇದರಿಂದ ಒಳ್ಳೇದಾಗಲ್ಲ, ನೀವೇನು ಸಾಧಿಸೋಕ್ಕಾಗಲ್ಲ. ರಾಜಕೀಯ ಮೀಸಲಾತಿ ಕೇವಲ ಕ್ಷಣಿಕವಾದದ್ದು. ಧರ್ಮದಿಂದ ದೇವರು ಕೊಡ್ತಕ್ಕಂಥದ್ದು ದೊಡ್ಡ ಬೆಲೆ ಇದೆ. ಯಾರೋ 4 ಜನ ರಾಜಕೀಯ ವ್ಯಕ್ತಿಗಳು ಮಾಡ್ತಾರೆ ಅಂತ ಅವ್ರ ಹಿಂದೆ ನೀವು ಹೋಗಬೇಡಿ, ಅದಕ್ಕೆ ಬೆಲೆ ಕೊಡಬೇಡಿ. ಧರ್ಮಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ, ರಾಜಕೀಯಕ್ಕೆ ನೀವು ಬೆಲೆ ಕೊಡಬೇಡಿ ಅಂತೇಳಿ ಭಾಳ ಗಂಭೀರವಾದ ವಿಷಯದಿಂದ ಹೇಳಿದ್ದಾರೆ ವಿನಃ ಇದನ್ನು ಮತ್ತೆ ಯಾವ ದೃಷ್ಟಿಯಿಂದಲೂ ಹೇಳಿಲ್ಲ. ನೀವು ಹೋಗ್ತಾ ಇದ್ದೀರಾ ಅಂತಲ್ಲ, ನೀವು ನೆಂಟರಿದ್ದಂಗೆ. ನಿಮಗೆ ಗೊತ್ತಿದೆ, ನೆಂಟರು ಹೋಗ್ತಾರೆ ಬರ್ತಾರೆ, ಆ ಥರ ಆಗೋಗಿದೆ ಇವತ್ತು ವೀರಶೈವ ಧರ್ಮದಲ್ಲಿ. ಅದರಿಂದ ನಾವೇನು ಜಗ್ಗೋದಿಲ್ಲ. ನಾವು ಕುಳಿತಿದ್ದೇ ಕ್ಷೇತ್ರ. ವೀರಶೈವ ಜಂಗಮ ಕುಳಿತಿರ್ತಕ್ಕಂಥದ್ದೇ ಕ್ಷೇತ್ರ. ಶರಣರಿಗೂ ನಮಗೂ ತಳ್ಕ ಹಾಕಬೇಡ್ರಿ. ಶರಣರೇ ಬೇರೆ, ಗುರು ಪರಂಪರೆನೇ ಬೇರೆ. ಆದರೆ ಗುರು ವಿರಕ್ತರ ಸಮನ್ವಯದಲ್ಲಂತೂ ಬಂದಿದ್ದು ನಮಗೆ ಚೆನ್ನಾಗಿ ಗೊತ್ತಿದೆ. ಯಡಿಯೂರು ಸಿದ್ಧಲಿಂಗೇಶ್ವರ ತಗೊಳ್ಳಿ, ಅವರು ಕೂಡ ರಂಭಾಪುರಿ ಪೀಠದ ಶಾಖಾ ಮಠಕ್ಕೆ ಬಂದು ಅಲ್ಲೇ ಉಳ್ಕೊಂಡಿದ್ದು, ಅದೇ ಮಠದ ಸ್ವಾಮಿಗಳಿಂದ ಗದ್ದಿಗೆ ಮಠವನ್ನು ಕಟ್ಟಿಸ್ಕೊಂಡು ಐಕ್ಯವಾಗಿದ್ದಾರೆ. ಇದು ನಿಮಗೆ ತಿಳಿದಿರಲಿ. ಇವತ್ತಿನ ವಿರಕ್ತ ವರ್ಗದ ಎಲ್ಲ ಮಠಗಳ ಮೂಲ ಇರುವುದು ಯಡಿಯೂರಿನಲ್ಲಿ. ಅವರಿಲ್ಲ ಅಂದಿದ್ದರೆ 15ನೇ ಶತಮಾನಕ್ಕೆ ನಿರ್ನಾಮವಾಗ್ತಾ ಇತ್ತು ಧರ್ಮ. ಯಾವ ಲಿಂಗನೂ ಉಳಿತಿರಲಿಲ್ಲ. ಮೊದಲು ತಿಳ್ಕೊಳ್ಳಿ. ಇವೆಲ್ಲವನ್ನು ಬಿಟ್ಟು ನೀವು ಏನೇನೋ ಹೇಳಕ್ಕೆ ಹೋಗ್ತೀರಿ. ನಾನೊಬ್ಬ ಸಂಶೋಧಕನಾಗಿ ಎಲ್ಲವನ್ನೂ ಅಧ್ಯಯನ ಮಾಡಿ ನಿಖರವಾಗಿ ನಿಮಗೆ ತಕ್ಕಡಿಯಲ್ಲಿ ತೂಕ ಮಾಡಿದಂಗೆ, ಡಿಜಿಟಲ್ ತಕ್ಕಡಿಯಲ್ಲಿ ತೂಕ ಮಾಡಿದಂಗೆ ಹೇಳ್ತಾ ಇದ್ದೀನಿ. ಇದು ಸತ್ಯ ಸತ್ಯ ಸತ್ಯ, ಸಂದೇಹವೇ ಇಲ್ಲ. ನೀವು ಹೇಳ್ತಕ್ಕಂಥ ಇಬ್ಬರು ಸಂಶೋಧಕರನ್ನು ಖಂಡಿತವಾಗೂ ಬಹಳ ಹತ್ತಿರದಿಂದ ನೋಡಿದ್ದೀನಿ. ಅವರ ಎಲ್ಲ ಚಲನವಲನಗಳನ್ನು, ಅವರು ಯಾವುದು ಉದ್ದೇಶವನ್ನು ಇಟ್ಕೊಂಡು ಯಾವ ಪುಸ್ತಕ ಬರೆದ್ರೆ ಎಲ್ಲವೂ ನನಗೆ ಗೊತ್ತಿದೆ. ನಿಮಗೂ ಗೊತ್ತಿದೆ, ಅದು ನೀವು ಹೇಳ್ತಾ ಇಲ್ಲ. ಬಹಳ ಜನಗಳಿಗೆ ಈ ಸತ್ಯ ಗೊತ್ತಿದೆ. ಅವರಿಬ್ಬರೇ ಮಾನದಂಡ ಅಲ್ಲ. ಇವತ್ತು ಅದಕ್ಕಿಂತ 10ರಷ್ಟು ತಿಳ್ಕೊಂಡಂಥ ಸಂಶೋಧಕರಿದ್ದಾರೆ. ನಿಮ್ಮನೇಲಿರ್ತಕ್ಕಂಥ ಅಜ್ಜ ಅಪ್ಪಗಳಿಗಿಂತ ನಿಮ್ಮ ಮೊಮ್ಮಗ ಬುದ್ಧಿವಂತದಾನೆ ಇವತ್ತು. ನಿಮಗೆ ಮೊಬೈಲೇ ಆಪ್ರೇಟ್ ಮಾಡೋಕ್ಕಲ್ಲ, ಅವ್ರು ಮಾಡ್ತಾರೆ. ಹುಟ್ಟಿದ ಮಕ್ಕಳು ಮೊಬೈಲ್ ಆಪ್ರೇಟ್ ಮಾಡ್ತಾರೆ ಇವತ್ತು. ಇಂಥ ಒಂದು ತಾಂತ್ರಿಕ ವೈಜ್ಞಾನಿಕ ಕಾಲದಲ್ಲಿ ನೀವು ಯಾವುದೋ ಎಲ್ಲೋ ಇರತಕ್ಕಂಥ ಬುನಾದಿ ಒಳಗೆ ಭೂಗತವಾಗಿರ್ತಕ್ಕಂಥ ಧರ್ಮವನ್ನು ನೀವು ಅಲ್ಲಗಳೆದು ಮಾಡೋಕ್ಕೆ ಹೋಗ್ತಿರಲ್ಲ. ಧರ್ಮ ಇರಲಿ, ಧರ್ಮವನ್ನು ಹಾಳು ಮಾಡಬೇಡಿ, ಸುರಕ್ಷಿತವಾಗಿ ಇರಲಿ. ಅದು ನಿಮ್ಮ ಮನೆಗೆ ಬುನಾದಿ ಹೇಗೋ ಧರ್ಮವೂ ಕೂಡ ಇವತ್ತಿನ ಜೀವನಕ್ಕೆ ನೆಲೆಯಾಗಿ ಭದ್ರವಾದ ಒಂದು ಆಧಾರ ಸ್ತಂಭವಾಗಿದೆ. ಅದನ್ನು ನೀವು ಯಾವತ್ತೂ ಕೂಡ ಅದರ ತಂಟೆ ಹೋದರೆ ಖಂಡಿತ ದೇವರಾಣಿಯಾಗೂ ಉಳಿಯೋದಿಲ್ಲ ನೀವು. ಇದನ್ನು ಭಾಳ ಮೆಲುಧ್ವನಿಯಲ್ಲಿ ಹೇಳ್ತಾ ಇದ್ದೀನಿ. ಅದರ ವಿಷಯಕ್ಕೆ ಮಾತ್ರ ಹೋಗಬೇಡಿ. ಅದು ಕೆಂಡ ಇದ್ದಂಗೆ, ಯಾವತ್ತು ಸುಡುತ್ತೋ ನಿಮ್ಮನ್ನು ಸುಡುತ್ತೆ. ಖಂಡಿತ ಭಸ್ಮವಾಗಿ ಹೋಗ್ತೀರಿ. ವೀರಶೈವ ಜಂಗಮರನ್ನ ಭಾಳ ಕ್ಷುಲ್ಲಕವಾಗಿ ಕಾಣ್ತಾ ಇದ್ದೀರಿ. ಏನು ಅವರೊಳಗೆ ಯಾವ ತಪಸ್ಸು ಇಲ್ಲ, ಏನೂ ಇಲ್ಲ. ನಿಮ್ಮಲ್ಲಿ ಮಾತ್ರ ಇದೆಯಾ? ಅವರಲ್ಲಿ ಇಲ್ಲದೆ ಇರೋದು ನಿಮ್ಮಲ್ಲಿದೆಯಾ? ನಿಮ್ಮ ಪೂರ್ವಿಕರಲ್ಲಿ ಇಲ್ಲದೆ ಇರೋದು ನಿಮ್ಮಲ್ಲಿದೆಯಾ ಸತ್ಯ? ಎಂಥ ಮಾತಾಡ್ತಾ ಇದ್ದೀರಿ ನೀವು. ಅದರಿಂದ ಇಂಥ ವಿಷಯಗಳನ್ನು ಬಹಳ ಎಚ್ಚರವಾಗಿ ನಿಭಾಯಿಸಿ. ನಿಮ್ಮ ಮಠದ ಚರಿತ್ರೆ ಇದು ನಿಮಗೆ. ನಮಗೆ ಚೆನ್ನಾಗಿ ಗೊತ್ತಿದೆ. ನಿಮಗಿಂತ ಧರ್ಮ ಚರಿತ್ರೆ ಯಾವ ಮಠ ಯಾವಾಗ ಹುಟ್ಟಿತು, ಹೇಗೆ ಹುಟ್ಟಿತು ಅಂತಕ್ಕಂಥದ್ದು ನಮಗೆ ಗೊತ್ತಿದೆ. ನಿಮಗೇನು ಗೊತ್ತಿದೆ? ನಿಮ್ಮದು ನೀವು ಹೊಗಳ್ಕೊಳಕ್ಕೆ ಹೋಗಿ ಇನ್ನೊಬ್ಬರನ್ನ ಚರಿತ್ರೆ ಹಾಳು ಮಾಡೋಕ್ಕೆ ಹೋಗಬೇಡ್ರಿ. ಅಂಥ ದ್ವೇಷ ಇದ್ದರೆ ನೀವು ಮಾಡಿರಿ, ಮಾಡ್ಕೊಂಡೇ ಬಂದಿದ್ದೀರಿ ಹಿಂದಿನಿಂದ. ನೀವು ಧರ್ಮವಂತರೋ ಇನ್ನೊಬ್ಬರೋ ಅನ್ನೋದು ನೀವು ಡಿಸೈಡ್ ಮಾಡ್ಕೊಂಡು ಅಂತೂ ನಿಮ್ಮ ಕೋಟ ಏನಿದೆ ಅದನ್ನ ಮುಗಿಸ್ಕೊಳ್ರಿ ಬೇಕಾರೆ. ನಾವು ಎಲ್ಲದಕ್ಕೂ ಸಿದ್ಧವಾಗೇ ಇದ್ದೀವಿ. ನಾವೇನು ಸಿದ್ಧವಾಗಿಲ್ಲ, ಕಳ್ತನ ಮಾಡಿಲ್ಲ, ಎದರಿಲ್ಲ. ಅದು ಏನು ಮಾಡ್ತೀರೋ ಮಾಡಿರಿ. ಈಗ ಒಂದೊಂದೇ ಮಠಗಳು ಹಾಳಾಗೋಗ್ತದವೆ. ಹಾಗಾದರೆ ಈಗ ಇಷ್ಟೆಲ್ಲ ನೀತಿ ಹೇಳ್ತಿರಲ್ಲ, ಯಾಕೆ ಆ ಮಠ ಉಳಿಸ್ಲಿಲ್ಲ ನೀವು? ಮಠ ಮಾಡಿದ್ದ್ಯಾಕೆ? ಮಠ ಅಳಿಸಿದ್ದ್ಯಾಕೆ? ಧರ್ಮಪೀಠಾಧಿಪತಿ ಓಡಿಸಿದ್ದ್ಯಾಕೆ? ಇಂಥ ಹುಡುಗಾಟ ಆಡೋಕ್ಕೆ ನಿಂತಿದ್ದೀರಲ್ಲ, ಯಾಕೆ ನೀವು ತಪ್ಪು ಮಾಡಲ್ವಾ? ಈಗಿರ್ತಕ್ಕಂಥ ಎಲ್ಲ ಮಠದ ಸ್ವಾಮಿಗಳು ಯಾರೂ ತಪ್ಪು ಮಾಡಿಲ್ವಾ? ಬಂದುಬಿಟ್ಟು ಇದು ಸರಿ ಇದು ತಪ್ಪು ಅಂತ ಯಾರೂ ಬಂದು ಹೇಳಲಿಲ್ಲ. ಮತ್ತು ಯಾಕೆ ಹೇಳಲಿಲ್ಲ ನೀವು? ನಾನು ಬಹಿರಂಗವಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ ಇದನ್ನು. ಹಾಗಾದರೆ ನಿಮ್ಮ ಉದ್ದೇಶ ಏನು?
ಮಠಗಳವರೆಲ್ಲ ಹುಡುಗಾಟ ಆಡ್ಕೊಂತ ಹೋಗಲಿ, ನಾವು ತಮಾಷೆ ನೋಡೋಣ ಅಂತಿದ್ದೀರಾ. ಇಂಥ ಧರ್ಮದ ಮಠವನ್ನು ನೀವು ಹಗುರವಾಗಿ ತಗೊತಾ ಇದ್ದೀರಾ ಅಂದರೆ ನಿಮ್ಮ ಮನಸ್ಥಿತಿ ಎಷ್ಟು ಕ್ಷುಲ್ಲಕವಾಗಿದೆ ಅನ್ನೋದನ್ನು ನೀವೇ ಅರ್ಥ ಮಾಡ್ಕೊಳ್ಳಿ. ಯಾರು ನಿಮಗೆ ಪ್ರಶ್ನೆ ಕೇಳಿಲ್ಲ, ನಾನು ಕೇಳಿದ್ದೀನಿ. ಯಾಕಂದ್ರೆ ನಾನು ಧರ್ಮಪೀಠವನ್ನೇ ಮಾಡ್ಕೊಂಡಿದ್ದೀನಿ. ನನ್ನ ಧರ್ಮಪೀಠದಲ್ಲಿ ಧರ್ಮಾಧಿಕಾರಿಗಳಿಗೂ ಕೂಡ ನಾನು ಧರ್ಮವನ್ನು ಪ್ರಶ್ನೆ ಮಾಡ್ತೀನಿ. ನಮ್ಮದೇ ಆಗಿರತಕ್ಕಂಥ ಪಂಚಪೀಠದ ಧರ್ಮಾಧಿಕಾರಿಗಳಿಗೂ ಕೂಡ ನಾನು ಪ್ರಶ್ನೆ ಮಾಡ್ತೀನಿ. ನನಗೆ ಯಾವ ಭಯನೂ ಇಲ್ಲ. ನೀವಿಂಥ ತಪ್ಪು ಮಾಡಿದಿರಿ ಅಂತ ಹೇಳ್ತೀನಿ ನಾನು. ಈಗ ಅಕ್ಷರಶಃ ಮಾಡ್ತಾ ಇದ್ದಾರೆ ಅವರು. ತಮ್ಮ ಪೂರ್ವಿಕರಾಗಿರತಕ್ಕಂಥ ವೀರಶೈವ ಜಂಗಮರನ್ನು ಕಡೆಗಣಿಸಿದ್ದಾರೆ ಅವರು. ಏನೋ ಯಾವುದೋ ತೆರೆಮರೆಯಲ್ಲಿ ಯಾವುದೋ ಇದರಲ್ಲಿ ಏನೋ ಅಯ್ಯೋ ಪಾಪ ಅಂದಂಗೆ ಒಂದಿಷ್ಟೇನೋ ಕನಿಕರ ತೋರಿಸಿರ್ಬೋದು. ಆದರೆ ಸಂಪೂರ್ಣವಾಗಿ ವೀರಶೈವ ಜಂಗಮ ಜನಾಂಗ ಇವತ್ತು ನೆಲ ಕಚ್ಚಿದೆ, ಹೇಳಕ್ಕೆ ಹೆಸರಿಲ್ದಂಗೆ ಆಗುತ್ತೆ. ಅದನ್ನು ಬಿದ್ದವ್ರ ಮೇಲೆ ಮತ್ತೆ ದಡಿಯಿಂದ ಚೆಚ್ಚಿದ್ರು ಅನ್ನಂಗೆ ನೀವು ಮಾಡ್ತಾಯಿದ್ದೀರಿ. ಈಗ ಇದೆಲ್ಲ ಸಾಧ್ಯವಾಗಲ್ಲ. ಜನಸಾಮಾನ್ಯರು ಮನಸ್ಸು ಮಾಡಿದರೆ ಯಾವಾಗ ಬೇಕಾದ್ರೂ ಎದ್ದು ಕೂತ್ಕೊಂತಾರೆ, ನೋಡೋವರೆಗೂ ನೋಡ್ತಾರೆ. ಆಮೇಲೆ ನಿಮ್ಮ ಧರ್ಮಪೀಠಗಳು ನಿಮ್ಮ ಮಠಗಳಲ್ಲಿ ಎತ್ತಿ ಬಿಸಾಟ್ಬಿಟ್ಟು ತಮ್ಮದೇ ಆಗಿರ್ತಕ್ಕಂಥ ನಿಲುವು ತಗೊಂಡು ಅವ್ರು ಹೋಗ್ತಾರೆ. ಅವ್ರಿಗೆ ಗೊತ್ತಿದೆ ಈಗೆಲ್ಲ ನಡೆದಾಗಿದೆ. ಈಗ ಅದಕ್ಕೋಸ್ಕರ ನಾವು ಸಾಮಾನ್ಯ ಗೃಹಸ್ಥ ಧರ್ಮವನ್ನು ಇಟ್ಟುಕೊಂಡು ನಾನು ಈ ಮಾತಾಡ್ತಾ ಇದ್ದೀನಿ. ಉಳಿಬೇಕಾಗಿರೋ ನೀವಲ್ಲ. ನಾವು ಉಳಿದ್ರೆ ನೀವು, ನಾವೇ ಇಲ್ದ್ಮೇಲೆ ನೀವು ಯಾವ ಊರಿಗೆ ಬರ್ತೀರಿ? ಊರಲ್ಲಿ ನಾವು ಧರ್ಮ ಮಾಡ್ಕೊಂಡಿದ್ದರೆ ನೀವು ಬರೋಕ್ಕೆ ಸಾಧ್ಯ. ಅದರಿಂದ ಮೊದಲು ನೀವು ಗ್ರಾಮದಲ್ಲಿರ್ತಕ್ಕಂಥ ಧರ್ಮಗಳನ್ನು ಉಳಿಸ್ರಿ. ಮೊದಲು ಜನಗಳಿಗೆ ಒಳ್ಳೆ ಮಾತು ಹೇಳ್ಕೊಡ್ರಿ. ಎಲ್ಲೋ ಕೂತ್ಕೊಂಡು ಏನೋ ಮಾಡ್ರೆ ಸಾಧ್ಯವಿಲ್ಲ. ಹುಡುಗಾಟ ಥರ ನಡೀತಾ ಇದೆ ಮಠಗಳು. ಇವತ್ತು ಹೊಟ್ಟೆ ಉರಿತಾ ಇದೆ ನಮಗೆ. ಧರ್ಮವನ್ನು ಇಷ್ಟು ಹಗುರವಾಗಿ ತಗೋಬಾರ್ದು. ನಮ್ಮ ಸಾಮಾನ್ಯ ಜೀವನವೇ ಬೇರೆ, ವ್ಯವಸಾಯವೇ ಬೇರೆ, ವ್ಯಾಪಾರವೇ ಬೇರೆ, ಧರ್ಮನೇ ಬೇರೆ. ಭಾಳ ಚೆನ್ನಾಗಿ ತಿಳ್ಕೊಳ್ಳಿ. ಧರ್ಮವನ್ನು ಅಷ್ಟು ಸುಲಭವಾಗಿ ನೀವು ಅಂಗಡಿ ಸರಕಿನ ಥರ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಮೊದಲು ಧರ್ಮ ಅಂದರೆ ಏನು ತಿಳ್ಕೊಳ್ಳಿ. ಧರ್ಮ ಗೊತ್ತಿಲ್ಲದಲೇ ಈ ಥರ ಆಗ್ತಾ ಇರೋದೀಗ. ಧರ್ಮದ ವ್ಯಾಖ್ಯಾನವೇ ಗೊತ್ತಿಲ್ಲ.